ಪ್ರಾತಸ್ಮರಣೀಯ ಮಲ್ಲಾಡಿಹಳ್ಳಿಯ ನಿಷ್ಕಾಮಯೋಗಿ ಪರಮಪೂಜ್ಯ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ಪಾದ ಕಮಲಗಳಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾ ದೇವಮಾತೆ ಡಾಕ್ಟರ್ ನಿರ್ಮಲಾ ಕೇಸರಿಯವರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುತ್ತಾ ಇಂದಿನ ವಿದ್ವತ್ಪೂರ್ಣ ಸಭೆಯಲ್ಲಿ ಆಗಮಿಸಿರುವಂತಹ ಆಸೀನರಾಗಿರುವಂತಹ ಅನೇಕ ನಮ್ಮ ಹಿರಿಯ ದೇವರುಗಳು ಅಂದರೆ ವೈದ್ಯ ಮಿತ್ರರು ನಮ್ಮೊಂದಿಗಿದ್ದಾರೆ. ಜೊತೆಗೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಸಿಬ್ಬಂದಿ ವರ್ಗ, ದಾದಿಯರು, ಅಣ್ಣ ತಮ್ಮಂದಿರು, ಅಕ್ಕಂದಿರೆ ಮತ್ತು ಪೋಷಕರೇ, ತಮಗೆಲ್ಲ 12ನೇ ವರ್ಷದ ಅಂತಾರಾಷ್ಟ್ರೀಯ ವಿಶ್ವಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ದಿನಗಳು ಉರುಳ್ತಾ ಹೋಗುತ್ತೆ, ಹಾಗೆ ನಮ್ಮ ವಯಸ್ಸು ಕೂಡ ಈ ಒಂದು ಕಾಲಘಟ್ಟದಲ್ಲಿ ನಮಗೆ ಆರೋಗ್ಯ ಮತ್ತು ಯೋಗ ಈ ಎರಡನ್ನು ನಾವು ಯಾವ ರೀತಿಯ ಭಾವದಿಂದ ನೋಡಬೇಕು, ಆರೋಗ್ಯ ಅನ್ನೋದು ಏನು, ಯೋಗ ಅನ್ನೋದು ಹೇಗೆ ಅನ್ನೋದು ಇವತ್ತಿನ ಒಂದು ವಿಶೇಷವಾದ ವಿಷಯ. ಇವತ್ತಿನ ಈ ವೇಗಮಯ ಜೀವನದ ಜಗತ್ತಿನಲ್ಲಿ ಯೋಗದ ಪ್ರಾಮುಖ್ಯತೆ, ಅದರ ಅಳವಡಿಕೆ, ಅದರ ಒಂದು ಸದುಪಯೋಗ ಪ್ರತಿಯೊಬ್ಬ ಕಾಮನ್ ಮ್ಯಾನ್ ಅಂದರೆ ಪ್ರತಿಯೊಬ್ಬ ಕಟ್ಟಕಡೆಯ ಪ್ರಜೆಗೂ ಇದರ ಅವಶ್ಯಕತೆ ಇದೆ ಅಂತ ಇವತ್ತು ಗೊತ್ತಾಗಿದೆ. ಹಾಗಾಗಿ ಇದರ ಬಗ್ಗೆ ಅನೇಕ ವೈಜ್ಞಾನಿಕ ಸಂಶೋಧನೆಗಳು ನಡೆಯುತ್ತಲೂ ಇದೆ. ಅದಕ್ಕಾಗಿ ಅನೇಕ ಸಂಶೋಧನಾ ಸಂಸ್ಥೆಗಳು ಹಗಲಿರುಳು ದುಡಿತಾ ಇದೆ, ಕೆಲಸ ಮಾಡ್ತಾ ಇದೆ. ವೈದ್ಯ ಪದ್ಧತಿಯು ಎಷ್ಟು ಶ್ರೇಷ್ಠವೋ ಅಷ್ಟೇ ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿಯು ಕೂಡ ಹೌದು. ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ಸ್, ಅದಕ್ಕೆ USA ಒಂದು ಫಾರ್ಮ್ ಕೂಡ ಇದೆ, ದೊಡ್ಡ ವೇದಿಕೆ ಇದೆ. ಅದರಲ್ಲಿ ನಮ್ಮ ಭಾರತೀಯ ಎಲ್ಲ ವಿದ್ಯಮಾನಗಳು, ಈ ಆಯುರ್ವೇದ ಪದ್ಧತಿಗಳು, ಯುನಾನಿ, ಸಿದ್ಧ ಮೆಡಿಸಿನ್ಸ್ಗಳು, ಏನೆಲ್ಲ ಭಾರತೀಯ ವೈದ್ಯ ಪದ್ಧತಿ ಇದೆ ಅದೆಲ್ಲವನ್ನು ಅವರು ಕ್ರೋಢೀಕರಿಸಿದ್ದಾರೆ. ಅನೇಕ ವಿಶೇಷವಾದ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ಚಿಂತಿಸಬೇಕಾಗಿದ್ದು ಆರೋಗ್ಯ ಮತ್ತು ಯೋಗದ ಎರಡೂ ಮುಖಗಳು ಹೇಗೆ, ಅದರಿಂದ ಏನು ಲಾಭ ಸಿಗ್ತದೆ ನಮಗೆ, ಆರೋಗ್ಯ ಅಂದ್ರೇನು, ಯೋಗ ಅಂದ್ರೇನು, ಅದರ ಸ್ವಲ್ಪ ಬೆಳಕು ಚೆಲ್ತಾ ಹೋಗೋಣ. ಆರೋಗ್ಯ ಸಾಮಾನ್ಯವಾಗಿ ಯೋಗ್ಯವಾಗಿದ್ದರೆ ಆರೋಗ್ಯವಾಗಿರುತ್ತೇವೆ ಅಂತ ಪಂಡಿತರು ಪಾಮರರು ಹೇಳ್ತಾರೆ. ಯೋಗ್ಯವಾಗಿರುವುದೇನು? 6 ಅಂಶಗಳು ಅಂದ್ರೇನು? ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇಲ್ಲಿ ಏನೆಲ್ಲ ಕೆಲಸ ನಡೀತದೆ ಅದೆಲ್ಲವೂ ತುಂಬ ಶುದ್ಧವಾಗಿರಬೇಕು ಅಲ್ವಾ. ಕಾಯ ವಾಚ ಮನಸ ಅಂತ ಹೇಳ್ತೀವಲ್ವಾ, ಆ ರೀತಿ ಇರಬೇಕು. ಅಂದರೆ 6ನೇ ವಿಷಯ ಏನು? 5 ಆಯಿತು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಅದೆಲ್ಲ ಏನೆಲ್ಲ ಕೆಲಸ ಮಾಡುತ್ತೆ ಅಲ್ವಾ. ಕಣ್ಣಿಂದ ನೋಡ್ತೀವಿ, ಕಿವಿಯಿಂದ ಕೇಳ್ತೀವಿ, ಅವೆಲ್ಲವೂ ಹೇಗಿರಬೇಕು? ಅವೆಲ್ಲವೂ ಆರೋಗ್ಯವಾಗಿದ್ದರೆ ನಮ್ಮ ಆರೋಗ್ಯ ಸರಿ ಇರ್ತದಾ? ಹಾಗಾದರೆ 6ನೇ ವಿಷಯ ಏನು? ಈ ಪಂಚೇಂದ್ರಿಯಗಳ ಜೊತೆಗೆ ಮನಸ್ಸು ಎನ್ನುವ ಇನ್ನೊಂದು ಇಂದ್ರಿಯ ಇದೆ. ಎಲ್ಲಕ್ಕಿಂತಲೂ ಪ್ರಬಲವಾದದ್ದು ಆ ಮನಸ್ಸು. ಆ ಮನಸ್ಸನ್ನು ನಾವು ಕೇಂದ್ರೀಕರಿಸಬೇಕಾದ್ರೆ, ಶುಭ್ರವಾಗಿಟ್ಕೊಳ್ಬೇಕಾದ್ರೆ, ಶುದ್ಧತೆಯಿಂದ ಇಟ್ಕೊಳ್ಬೇಕಾದ್ರೆ ನಮಗೆ ಒಂದು ಸಾಧನ ಬೇಕು ಅಲ್ವಾ. ಅದಕ್ಕೆ ಯೋಗದ ಮೊರೆ ಹೋಗಿರೋದು. ಸಾವಿರಾರು ವರ್ಷಗಳ ಹಿಂದೆ ಋಷಿಮುನಿಗಳು ಇದನ್ನು ಕಂಡುಕೊಂಡಿದ್ದಾರೆ. ಆವಾಗ ಯಾವ ಲ್ಯಾಬ್ ಇರಲಿಲ್ಲ, ಅಥವಾ ಈಗ ಬಂದಿರೋ ಥರ ಏನು ಈ CT ಸ್ಕ್ಯಾನ್ಗಳು, MRIಗಳು ಇರಲಿಲ್ಲ. ಈಗೆಲ್ಲ ಸ್ಕ್ಯಾನ್ ಮಾಡಿ ಏನಿದೆ ಅಂತ ಕ್ಷಣ ಮಾತ್ರದಲ್ಲಿ ಹೇಳಿಬಿಡ್ತದೆ ಅಲ್ವಾ. ಆದರೆ ಆಗಿನ ಕಾಲದಲ್ಲಿ ಅದು ಯಾವುದೂ ಇರಲಿಲ್ಲ. ಸ್ವತಃ ಋಷಿಮುನಿಗಳು ಅವರ ಶರೀರದ ಮೇಲೆ ಪ್ರಯೋಗ ಮಾಡಿಕೊಂಡು ಇಂತಿಂಥ ಅಂಗಾಂಗದಲ್ಲಿ ಇಂತಿಂಥ ಸಮಸ್ಯೆ ಉಂಟಾಗತ್ತೆ ಅಂತ ಆವಾಗಲೇ ನಮಗೆ ಕೊಟ್ಟಿದ್ದಾರೆ. ಅಂತಹ ಅದ್ಭುತವಾದ ಒಂದು ನಾಡು
ದೇಶ ನಮ್ಮ ಭಾರತ. ಭಾರತವು ಇಡೀ ಪ್ರಪಂಚಕ್ಕೆ ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಿದೆ. ಆ ಕೊಡುಗೆಗಳಲ್ಲಿ ಯೋಗವೂ ಒಂದು. ಆರೋಗ್ಯವನ್ನು WHO ಶಾರೀರಿಕ, ಮಾನಸಿಕ, ಸಾಮಾಜಿಕ ಈ 3 ವಿಷಯಗಳು ಯಾವ ಒಬ್ಬ ಮನುಷ್ಯನಲ್ಲಿ ಪರಿಪೂರ್ಣವಾಗಿರುತ್ತೆ ಅಂತಹವರು ಆರೋಗ್ಯಕ್ಕೆ ಪರಿಪೂರ್ಣರು ಅಂತ ಹೇಳುತ್ತೆ. ಒಬ್ಬ ಮನುಷ್ಯ ಸಾಮಾಜಿಕವಾಗಿಯೂ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಇರಬೇಕು, ಸಾಮರಸ್ಯದಿಂದ ಇರಬೇಕು, ಶರೀರಕ್ಕೆ ಬಾಧೆ ಬಂದರೆ ಅದನ್ನು ಸರಿ ಮಾಡಿಕೊಳ್ಳುವಂಥ ಅದನ್ನು ಸರಿ ಇಟ್ಕೊಳ್ಳುವಂಥ ಒಂದು ಸ್ಥಿತಿಯನ್ನು ಕಂಡುಕೊಳ್ಬೇಕು. ಮನಸ್ಸಿನ ಸ್ಥಿತಿಯನ್ನು, ನಮ್ಮ ಆಲೋಚನೆಗಳು, ನಮ್ಮ ಕಾರ್ಯಗಳು, ಕೆಲಸಗಳು ಇವೆಲ್ಲದರ ಜೊತೆಗೆ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿದ್ದು ಇವತ್ತಿನ ಒಂದು ಸ್ಥಿತಿಯಲ್ಲಿ ಆಧ್ಯಾತ್ಮಿಕತೆ, ಎ ಸ್ಪಿರಿಚುವಲ್ ನೇಚರ್ ಆಫ್ ಹ್ಯೂಮನ್ ಬಾಡಿ. ಮನುಷ್ಯನ ಈ ಎಲ್ಲ ಕಾರ್ಯಕ್ಷೇತ್ರದಲ್ಲಿ ಒಂದು ಸ್ಪಿರಿಚುಯಾಲಿಟಿ ಇತ್ತು ಅಂದರೆ ಅವನು ಈ ಅನಾರೋಗ್ಯ ಎನ್ನುವ ಒಂದು ಸಂಕೋಲೆಯಿಂದ ಹೊರಗೆ ಬರ್ತಾನೆ, ಆರೋಗ್ಯವಂತನಾಗ್ತಾನೆ. ಯಾಕೆ ಹೇಳಿದರೆ ಈ ಎಲ್ಲದಕ್ಕೂ ಕಾರಣ ನಮ್ಮ ಮನಸ್ಥಿತಿ. ನಾವು ಎಷ್ಟೇ ದುರ್ಬಲರಾಗಿದ್ದರೂ ಕೂಡ ನಾವೊಂದು ಪಾಸಿಟಿವ್ ಆಗಿ ನಾವು ಚಿಂತನೆ ಮಾಡ್ತಾ ಹೋದರೆ ನಮಗೀಗ ಸಣ್ಣದೇನೋ ನೋವಾಗುತ್ತೆ, ಅದನ್ನು ನಾವು ಇಗ್ನೋರ್ ಮಾಡಿದರೆ ನಾವು ಅದರಿಂದ ಹೊರಗೆ ಬರ್ಬೋದು. ಇಲ್ಲ ಅದನ್ನೇ ದೊಡ್ಡದಾಗಿ ಗುಡ್ಡವಾಗಿ ಮಾಡಿದ್ರೆ, ಕೆಲವರು ನೋಡ್ತಾ ಇರ್ತೀರಿ ನೀವು, ಸಣ್ಣದೇನು ಪೆಟ್ಟಾಗಿರುತ್ತೆ ಅದನ್ನು ದೊಡ್ಡ ಗುಡ್ಡವಾಗಿ ಎಲ್ಲಿಗೂ ಹೋಗ್ದಾನೆ ಅನೇಕ ಚಿಂತನೆ ಮಾಡ್ತಾ ಇರ್ತಾರೆ. ಏನೋ ಒಂದು ಸಣ್ಣದಾಗಿರುತ್ತೆ ಅದನ್ನು ದೊಡ್ಡದಾಗಿ ನಾವು ಆಲೋಚನೆ ಮಾಡ್ತೀವಿ, ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗ ನನಗೆ ಒಂದು 2-3 ದಿವಸದಿಂದ ಒಬ್ಬರು ಫೋನ್ ಮಾಡ್ತಾ ಇದ್ದಾರೆ, ಮಂಡಿ ನೋವು ತುಂಬ ಇದೆ, ಒಂದು ಮೆಡಿಷನ್ ಹೇಳಿದಿರಿ, ಒಂದು ನೀವು ಅಲೋಪತಿ ಡಾಕ್ಟರ್ ಹತ್ರ ಹೋಗಿ ಮೆಡಿಷನ್ ತಗೊಳ್ಳಿ, ಇಲ್ವಾ ಆಯುರ್ವೇದಕ್ಕೆ ಹೋಗಿ, ಇಲ್ವಾ ಯೋಗಕ್ಕೆ ಬನ್ನಿ. ಅವರು 3ಕ್ಕೂ ಹೋಗ್ತಾ ಇಲ್ಲ, ವೈದ್ಯರ ಹತ್ರನೂ ಹೋಗ್ತಾ ಇಲ್ಲ, ಆಯುರ್ವೇದದಲ್ಲೂ ಹೋಗ್ತಾ ಇಲ್ಲ, ಬೇರೆ ಸಿಸ್ಟಮು ತಗೊಳ್ತಾ ಇಲ್ಲ. ಒಟ್ಟು ನನಗೆ ತಲೆ ತಿಂತಾ ಇದ್ದಾರೆ. ಅದು ತಗೊಂಡ್ರೆ ಹೇಗೆ, ಇದು ತಗೊಂಡ್ರೆ ಹೇಗೆ ಅಂದರೆ ಆ ಮನಸ್ಸಿನ ಭಾವನೆಗಳು ಹೇಗಿರುತ್ತಂದರೆ ಅವರಿಗೆ ಈ ಥರ ತಗೊಳ್ಳಿ ಅಂತ ಸಜೆಸ್ಟ್ ಮಾಡಿದರೂ ಕೂಡ ಮತ್ತು ಅದರಲ್ಲಿ ಏನೋ ಒಂದು ಹುಡುಕ್ತಾರೆ, ಅದರಲ್ಲಿ ಸ್ಟೆರಾಯ್ಡ್ ಇದೆಯಂತೆ, ಅದನ್ನು ತೊಗೊಳ್ಬಾರ್ದಂತೆ, ಇಂಟರ್ನೆಟ್ಟಲ್ಲಿ ನೋಡಿದೆ ನಾನು ಅದನ್ನು ಹೇಗೆ ತೊಗೊಳ್ಳೋದು? ಯಾಕಂದರೆ ಒಮ್ಮೊಮ್ಮೆ ಅತಿ ಬುದ್ಧಿವಂತಿಕೆಯು ನಮ್ಮ ಅನಾರೋಗ್ಯವನ್ನು ಪೀಡಿಸ್ತಾ ಇರುತ್ತೆ. ಇವತ್ತು ನಮ್ಮ ಫಿಂಗರ್ ಟಿಪ್ಸಲ್ಲಿ ಇಡೀ ಪ್ರಪಂಚವನ್ನು ನೋಡ್ಬೋದು ನಾವು, ಆ ಸ್ಥಿತಿ ನಾವು ತಂದುಕೊಂಡಿದ್ದೇವೆ ಅಲ್ವಾ? ಹಾಗಾಗಿ ಈ ಮಾನಸಿಕ ಸ್ಥಿತಿಯನ್ನು ಸರಿ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ನಮಗೆ ಸ್ಪಿರಿಚುವಲ್ ನೇಚರ್ ನಮ್ಮಲ್ಲಿದ್ದರೆ, ಆಧ್ಯಾತ್ಮಿಕತೆ ಇದ್ದರೆ, ಆಗ ನಾವು ನಾನು ಯಾರು, ನಾನು ಏನು ಮಾಡ್ತಾಯಿದ್ದೀನಿ, ನಾನು ಹೇಗಿರಬೇಕು ಅನ್ನುವ ಒಂದು ಈ ಒಳಗಿನ ಅಂತರಂಗದ ಸಾಧನೆಯನ್ನು ನಾವು ಮಾಡಿದಾಗ ಏನಾಗತ್ತೆ, ನಾವು ಎಲ್ಲವನ್ನು ಬಿಟ್ಟು ಹೊರಗೆ ಬರ್ತೀವಿ. ಇದೆಲ್ಲ ನಶ್ವರ. ಶಾಶ್ವತವಾಗಿರೋದೇನು? ಪರಮಾತ್ಮ. ಅವನಲ್ಲಿ ನಾವು ಮೊರೆ ಹೋಗ್ಬಿಟ್ರೆ, ಅವನಲ್ಲೆಲ್ಲ ತುಡ್ಕೊಂಡ್ಬಿಟ್ರೆ, ಎಲ್ಲ ನೀನೇ ನೋಡ್ಕೊ ಅಂತ ಅವನ ಮೇಲೆ ನಾವು ಭಾರ ಹಾಕಿಬಿಟ್ರೆ ಅದು ಸರೆಂಡರ್ ಯುವರ್ ಸೆಲ್ಫ್ ಅಂತ ಹೇಳ್ತೀವಿ. ಅದು ಮುಂದೆ ಯೋಗದಲ್ಲಿ ಬರುತ್ತೆ. ಸೊ ಆ ಭಾವನೆಯನ್ನು ಉಂಟು ಮಾಡಿಕೊಂಡಾಗ ನಾವು ಒಂದು ಆರೋಗ್ಯ ಸಂಪತ್ತನ್ನು ಪಡಿಬೋದು. ಈ ಆರೋಗ್ಯಕ್ಕೆ ಸಂಪತ್ತನ್ನು ಪಡಿಬೇಕಾದ್ರೆ ಇವೆಲ್ಲವನ್ನು ಒಂದು ಸ್ಪಿರಿಚುವಲ್ ಕನೆಕ್ಷನ್ ತಗೊಳ್ಬೇಕಾದ್ರೆ, ಅದರ ಮೊರೆ ಹೋಗಬೇಕಾದ್ರೆ ನಾವು ಯೋಗದ ಒಂದು ಮೊರೆಯನ್ನು ಹೋಗಬೇಕಾಗತ್ತೆ. ಯೋಗದಲ್ಲಿ ಎಲ್ಲವೂ ಇದೆ. ಯೋಗ ಅಂದರೆ ಏನು? ಅದು ಸಂಸ್ಕೃತ ಪದದ ಧಾತುವಿನಿಂದ ಬಂದಿರುವಂಥ ಶಬ್ದ. ಯುಜ್ ಎನ್ನುವ ಒಂದು ಪದದಿಂದ ಬಂದಿರುವಂಥದ್ದು. ಯುಜ್ ಅಂದರೆ ಏನು? ಕೂಡಿಸು, ಬಂಧಿಸು, ಒಂದಾಗು. ಹೀಗೆ ಎಲ್ಲವನ್ನ ಸಮಾನಾಂತರವಾಗಿ ಸಮಭಾವದಿಂದ ಸಮಮನಸ್ಸಿನಿಂದ ನೋಡುವುದೇ ಒಂದು ಯೋಗ ಅಂತ ಹೇಳ್ತಾರೆ. ಅಂದರೆ ನಾವೆಲ್ಲ ಇವತ್ತು ಒಂದು ಮನಸ್ಸು, ಈಗ ಒಂದು ಅನೌನ್ಸ್ಮೆಂಟ್ ಮಾಡಿದರು, ನಿಮಗೆ ಈ ರೀತಿ ಒಂದು ಕಾರ್ಯಾಗಾರ ಇದೆ, ಕಾರ್ಯಕ್ರಮ ಇದೆ, ನೀವೆಲ್ಲರೂ ಬರಬೇಕು ಅಂತ. ಅದ್ರ ಪರವಾಗಿ ಅದಕ್ಕೆ ತಯಾರಾಗಿ ನೀವು ಬಂದ್ರಿ ಅಂದರೆ ಎಲ್ಲ ಮನಸ್ಸುಗಳು ಒಂದಾಗಿ ಒಂದು ಕಡೆ ಕೂತ್ಕೊಂಡಿದ್ದೀವಲ್ಲ, ಇದೇ ಯೋಗ. ಇದಕ್ಕಿಂತ ದೊಡ್ಡ ಯೋಗ ಯಾವುದಿದೆ? ನಮ್ಮ ಬದುಕಿನ ಎಲ್ಲ ಭಾವನೆಗಳು, ನಮ್ಮ ಬದುಕಿನ ಎಲ್ಲ ಕಾರ್ಯಕ್ಷೇತ್ರಗಳು ಯೋಗಮಯವಾಗೇ ಇದೆ. ಬೆಳಗ್ಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗುವವರೆಗೂ ನಮ್ಮ ಜೀವನ ಯೋಗಮಯವಾಗಿದೆ. ಆದರೆ ನಮಗೆ ಗೊತ್ತಿಲ್ಲ, ಅಷ್ಟೇ, ಗೊತ್ತಿಲ್ಲದೆ ನಾವು ಮಾಡ್ತಾ ಇದ್ದೀವಿ. ಅದನ್ನು ಗೊತ್ತು ಮಾಡಿಕೊಂಡು ಮಾಡಿದಾಗ ಇನ್ನಷ್ಟು ಸೊಗಸಾಗತ್ತೆ ನಮ್ಮ ಬದುಕು. ಹಾಗೆ ಈ ಯೋಗದ ಒಂದು ಪರಿಭಾಷೆ ಏನು ಅಂದರೆ ಒಂದಾಗುವಿಕೆ, ಕೂಡುವಿಕೆ, ಜೊತೆಗೂಡಿಸುವಿಕೆ. ಕೊನೆಯಲ್ಲಿ ಅದನ್ನು ನಾವು ಆಧ್ಯಾತ್ಮಿಕವಾಗಿ ತಗೊಂಡ್ರೆ ನಮ್ಮ ಆತ್ಮವು ಪರಮಾತ್ಮನಲ್ಲಿ ಲೀನವಾಗುವುದೇ ಯೋಗ ಅಂತ ಕರೀತಾರೆ. ಅಂದರೆ ಸರೆಂಡರ್ ಯುವರ್ ಸೆಲ್ಫ್ ಅಂತ. ಅಂದರೆ ನಮ್ಮ ಎಲ್ಲ ಭಾವನೆಗಳನ್ನು,
ಒತ್ತಾಸೆಗಳನ್ನು, ಆಸೆ ಆಕಾಂಕ್ಷೆಗಳನ್ನು ಎಲ್ಲವನ್ನು ಬದಿಗೊರಿಸಿ ನಿರ್ಲಿಪ್ತ ಭಾವವನ್ನು ಹೊಂದಿ ಮನಸ್ಸಿಗೆ ಒಂದು ಸಂಸ್ಕಾರವನ್ನು ಕೊಟ್ಟು ನನ್ನ ಬದುಕಿನ ದಾರಿಯನ್ನು ತುಂಬ ಆನಂದಮಯವಾಗಿ ಕಳೆಯಬೇಕಾದ್ರೆ ಆ ಒಂದು ಭಗವಂತನಿಗೆ ಶರಣಾಗತಿಯನ್ನು ಕೊಡಬೇಕು ನಾವು. ಆ ಶರಣಾಗತಿ ಭಾವವನ್ನು ಹೊಂದುವುದೇ ಯೋಗದ ಮೂಲ ಉದ್ದೇಶ. ಹಾಗಾಗಿ ನಾವು ಈ ಯೋಗವನ್ನು ಇವತ್ತು ಅಷ್ಟು ಅಪ್ಪಿಕೊಂಡಿದ್ದೇವೆ. ಇವತ್ತು ಯೋಗ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತಾ ಇದೆ ಅಂದರೆ, ಯಾವುದೇ ವೈದ್ಯಕೀಯ ಚಿಕಿತ್ಸೆ ಫಲಕಾರಿ ಆಗದೇ ಇದ್ದಾಗ, ಸಾಮಾನ್ಯವಾಗಿ ಈಗ ಒಂದು BP ಇರ್ಬೋದು, ಡಯಾಬಿಟಿಕ್ ಇರ್ಬೋದು, ಆಸ್ಥಮೆಟಿಕ್ ಕಂಡೀಷನ್ಸ್ ಇರ್ಬೋದು, ಅಥವಾ ಈ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಒಂದು ಲಾಂಗ್ ಟರ್ಮ್ ಡಿಸೀಸ್ ಅಂತ ಏನು ಕರಿತೀವಲ್ವ, ಒಮ್ಮೆ ಶರೀರಕ್ಕೆ ಬಂತು ಅಂಟುಕೊಳ್ತು ಅಂದರೆ ಅದು ಜೀವಿತಾವಧಿಯವರೆಗೆ ಇರುತ್ತೆ. ಅದಕ್ಕೆ ಅಲೋಪತಿನಲ್ಲಿ ಕೆಲವೊಂದು ಇದು ಪರ್ಟಿಕ್ಯುಲರ್ ಮೆಡಿಷನ್ಸ್ ಇರುತ್ತೆ. ಆ ಭಾಗವನ್ನು ಇದನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ ಒಂದು ಪರ್ಟಿಕ್ಯುಲರ್ ಮೆಡಿಷನನ್ನು ಅಲೋಪತಿಯಲ್ಲಿ ಕಂಡುಹಿಡಿದಿರ್ತಾರೆ. ಲ್ಯಾಬ್ನವರು ಕಂಡುಹಿಡಿದು ಅದಕ್ಕೊಂದು ಇಂಥ ಮೆಡಿಷನ್ನು ಒಂದು ಬ್ರ್ಯಾಂಡ್ ನೇಮ್ ಕೊಡ್ತಾರೆ, ಅಥವಾ ಅದಕ್ಕೆ ಒಂದು ಇದನ್ನು ಕಂಟೆಂಟ್ ಕೊಡ್ತಾರೆ. ಈ ಕಂಟೆಂಟ್ ಮೂಲಕ ಅದನ್ನು ಮಾರ್ಕೆಟಲ್ಲಿ ಕೊಡ್ತಾರೆ. ಅದನ್ನು ನಾವು ಸೇವಿಸ್ತಾ ಬರ್ತೀವಿ. ಪ್ರತಿ ದಿವಸ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಸೇವಿಸ್ತಾ ಬರ್ತೀವಿ. ಸೊ ಇದನ್ನು ತಗೊಂಡ್ರೂ ಕೂಡ ನಮಗೆ ಯಾವಾಗ ಆ ಸಮಸ್ಯೆ ಬಗೆಹರಿಯೋದಿಲ್ವೋ ಆವಾಗ ಏನಾಗುತ್ತೆ, ನಮಗೆ ಆಲ್ಟರ್ನೇಟಿವ್ ಮೆಡಿಷನ್ ಅಂತ ಇರೋದು ಯೋಗದ ಒಂದು ಮೂಲ ಚಿಕಿತ್ಸೆ. ಹಾಗಾಗಿ ನಮ್ಮ ಪ್ರಧಾನಮಂತ್ರಿಯವರು ಅಧಿಕಾರಕ್ಕೆ ಬಂದಾಗ ಆಯುಷ್ ಮಂತ್ರಾಲಯ ಅಂತ ಮಾಡಿದರು. ಅಂದರೆ ಆಯುರ್ವೇದ, ಯುನಾನಿ, ಸಿದ್ಧ ಮತ್ತು ಯೋಗ ಹೀಗೆ 5 ವಿಭಾಗವನ್ನು ಮಾಡಿ ಅದನ್ನು ಒಂದು ಮಂತ್ರಾಲಯ ಅಂತ ಮಾಡಿದರು, ಒಂದು ಡಿಪಾರ್ಟ್ಮೆಂಟ್ ಅಂತ ಮಾಡಿದರು. ಹಾಗೆ ಇದರ ಬಗ್ಗೆ ಸಂಶೋಧನೆಯನ್ನು ಮಾಡ್ತಾ ಇದೆ. ಆ ಡಿಪಾರ್ಟ್ಮೆಂಟ್ ಇವತ್ತು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅನೇಕರು ಇದರ ಲಾಭವನ್ನು ಪಡೀತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ಸಂಶೋಧನೆಗಳ ಮೂಲಕ ಒಂದು ಬಂದಿರುವಂತಹ ಒಂದು ವಿಶೇಷವಾದ ಚಿಕಿತ್ಸಾ ರೂಪಕ ಯೋಗ ಚಿಕಿತ್ಸೆ. ಹಾಗಾಗಿ ನಮ್ಮಲ್ಲಿ ತುಂಬ ಜನ ಬರ್ತಾರೆ, ಬೆನ್ನು ನೋವಿಗೆ ಸರ್ಜರಿ ಬಿಟ್ಟರೆ ಬೇರೇನೂ ಮೆಡಿಷನ್ ಇರೋದಿಲ್ಲ ಅಲ್ವಾ, ಪರ್ಮನೆಂಟ್ ಸೊಲ್ಯೂಷನ್ ಇರೋದಿಲ್ಲ ಅಲೋಪತಿನಲ್ಲಿ. ಹಾಗೆ ಕೆಲವರಿಗೆ ಸರ್ಜರಿ ಮಾಡಲಿಕ್ಕೆ ಆಗೋದಿಲ್ಲ, ಮಾಡಿಸ್ಲಿಕ್ಕೆ ಹೆದರುತ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಆಲ್ಟರ್ನೇಟಿವ್ ಸಿಸ್ಟಮಿಗೆ ಬರ್ತಾರೆ. ಹಾಗೆ ನಮ್ಮಲ್ಲಿ ಬಂದಾಗ ಅದಕ್ಕೆ ಚಿಕಿತ್ಸೆ ತುಂಬ ಚೆನ್ನಾಗಿದೆ. ಅದರಲ್ಲಿ ಲೈಫ್ ಲಾಂಗ್ ಅವರು ಅಭ್ಯಾಸ ಮಾಡ್ತಾ ಅದರಿಂದ ಹೊರಗೆ ಬರ್ತಾರೆ. ಹೀಗೆ ವೈದ್ಯ ಕ್ಷೇತ್ರ ಮತ್ತು ಯೋಗ ಕ್ಷೇತ್ರ ಎರಡೂ ಒಂದೇ ಮುಖದ ನಾಣ್ಯ ಇದ್ದ ಹಾಗೆ. ಅಂದರೆ ಅಲ್ಲಿ ಯಾವ ರೀತಿಯ ತೊಂದರೆ, ಒಂದು ಶಾರ್ಟ್ ಟರ್ಮ್ ಚಿಕಿತ್ಸೆಯನ್ನು ನಾವು ಪಡ್ಕೊಳ್ಳಿಕ್ಕೆ ಅಲೋಪತಿ ತುಂಬ ಸಹಾಯ ಮಾಡುತ್ತೆ. ಮತ್ತು ಎಮರ್ಜೆನ್ಸಿ ತುರ್ತು ಚಿಕಿತ್ಸೆಗೆ ನಾವು ಅಲೋಪತಿಯನ್ನು ಹೋಗಲೇಬೇಕು. ಅದಕ್ಕಿಂತ ಬೇರೆ ಆಲ್ಟರ್ನೇಟಿವ್ ಸಿಸ್ಟಮ್ ಇಲ್ಲವೇ ಇಲ್ಲ. ಹಾಗಾಗಿ ಎಲ್ಲರೂ ಅದನ್ನು ಒಪ್ಕೊಂಡಿದ್ದಾರೆ, ಯೋಗವನ್ನು ಒಪ್ಕೊಂಡಿದ್ದಾರೆ, ವೈದ್ಯಕೀಯ ಒಂದು ಸ್ಥಿತಿಯನ್ನು ಒಪ್ಕೊಂಡಿದ್ದಾರೆ. ಈ ಎರಡನ್ನೂ ನಾವು ಸಮ ಪ್ರಮಾಣದಲ್ಲಿ ನಾವು ಇವತ್ತು ತಗೊಂಡು ಹೋಗ್ತಾ ಇದ್ದೇವೆ. ಹಾಗಾಗಿ ಯೋಗಕ್ಕೆ ಅಷ್ಟೊಂದು ಇವತ್ತು 197 ರಾಷ್ಟ್ರಗಳು ಯೋಗದ ಒಂದು ಮಹಿಮೆಯನ್ನು ಅರ್ಥಕೊಂಡಿದ್ದಾರೆ. 21ನೇ ತಾರೀಕು ನೀವು ನೋಡ್ಬೋದು, 197ಕ್ಕೂ ಹೆಚ್ಚು ರಾಷ್ಟ್ರಗಳು ಯೋಗವನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತಾ ಇರ್ತಾರೆ. ಯಾವುದೇ ಒಂದು ನೌಕಾನೆಲೆ ತಗೊಳ್ಳಿ, ಸ್ಪೇಸಲ್ಲಿ ತಗೊಳ್ಳಿ, ಸಮುದ್ರದಲ್ಲಿ ತಗೊಳ್ಳಿ, ಎಲ್ಲೇ ಇದ್ರೂ ಕೂಡ ಎಲ್ಲ ವರ್ಗದವರು ಅವತ್ತು ಯೋಗವನ್ನು ಮಾಡ್ತಾರೆ. ಅಂದರೆ ಅಷ್ಟು ಪ್ರಾಮುಖ್ಯತೆ ನಮ್ಮ ಯೋಗಕ್ಕಿದೆ. ಅಂತಹ ಒಂದು ಋಷಿಮುನಿಗಳು ಕೊಟ್ಟಂತಹ ವರದಾನ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ದೇವಾ, ಅದು ನಮ್ಮ ಮುಂದಿರೋ ಪ್ರಶ್ನೆ. ಹಾಗಾಗಿ ಇಂತಹ ಒಂದು ಸದ್ವಿದ್ಯೆಯನ್ನು ನಾವೆಲ್ಲರೂ ಒಪ್ಪಿಕೊಳ್ಬೇಕು. ಅದರ ಮೂಲಕ ನಾವು ಆರೋಗ್ಯವನ್ನು ಕಾಣಬೇಕು. ಇಲ್ಲಿ ಯೋಗದ ಶಬ್ದಾರ್ಥವನ್ನು ತಿಳ್ಕೊಂಡ್ವಿ, ಅದರ ವ್ಯಾಖ್ಯಾನಗಳು, ಯೋಗವನ್ನು ನಮ್ಮ ಹಿರಿಯರು ಅಥವಾ ವಿದ್ವಾಂಸರು ಯಾವ ರೀತಿ ಅದನ್ನು ಸಂಬೋಧಿಸಿದ್ದಾರೆ, ವ್ಯಾಖ್ಯಾನಗಳೇನು ನೋಡಿ. ನಮ್ಮ ಯೋಗದ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟನ್ನು, ಯೋಗ ಮೊದಲು ಅನೇಕ ಒಂದು ವಿಸ್ತಾರವಾದ ವಿಷಯವಾಗಿತ್ತು. ಅದಕ್ಕೆ ಒಂದು ಸಿಂಕ್ರೊನೈಸ್ ಮಾಡಿ ಅದಕ್ಕೊಂದು ಪಠ್ಯ ಅಂತ ಕೊಟ್ಟು ಪತಂಜಲಿ ಮಹರ್ಷಿ ಅಂತ ಇದ್ದರು 2ನೇ ಶತಮಾನದಲ್ಲಿ. ಅವರು ಇದಕ್ಕೊಂದು ಟೆಕ್ಸ್ಟನ್ನು ಕೊಟ್ಟರು, ಅಷ್ಟಾಂಗ ಯೋಗ ಅಂತ ಕೊಟ್ಟರು. ಅದರಲ್ಲಿ ನೋಡಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಹೀಗೆ 8 ಅಂಗಗಳನ್ನು ಅಲ್ಲಿ ವಿಂಗಡಣೆಯಾಗಿ ಕೊಟ್ಟರು. ಅಂದರೆ ಒಂದೊಂದೇ ಮೆಟ್ಟಲನ್ನು ಸಾಧಕನು ಮಾಡ್ತಾ ಹೋದರೆ ಅವನು ಕೊನೆಯಲ್ಲಿ ಪರಮಾತ್ಮನ ಸಾನ್ನಿಧ್ಯವನ್ನು ಹೋಗ್ತಾನೆ, ಅಂದರೆ ಸಮಾಧಿ ಸ್ಥಿತಿಗೆ ಹೋಗ್ತಾನೆ. ಆಗ ಅವನು ಮುಕ್ತಿಯನ್ನು ಹೊಂದುತ್ತಾನೆ. ನಮ್ಮೆಲ್ಲರ ಒಂದು ಆಧ್ಯಾತ್ಮಿಕವಾದ ಒಂದು ವಿಷಯ ಏನು ಅಂದರೆ, ಮೂಲ ಉದ್ದೇಶ ಏನು ಅಂದರೆ ಮುಕ್ತಿಯನ್ನು ಸಾಧಿಸೋದು. ಅದು ಈ ಯೋಗದಲ್ಲಿ ಸಾಧ್ಯ ಆಗತ್ತೆ. ಯಮದಲ್ಲಿ ನೋಡಿ ಸೋಷಿಯಲ್ ಕಂಡಕ್ಟ್ ಅಂದರೆ ನಾವು ಹೇಗಿರಬೇಕು ನೋಡಿ,
ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಲ್ವಾ. ಯಮದಲ್ಲಿ 5 ನಿಯಮವನ್ನು ಕೊಡ್ತಾರೆ. ಅಹಿಂಸಾ, ಸತ್ಯ, ನಾವು ಹಿಂಸೆಯನ್ನು ಮಾಡಬಾರ್ದು, ಸತ್ಯವನ್ನೇ ಹೇಳಬೇಕು, ಸುಳ್ಳು ಹೇಳಬಾರ್ದು ಮತ್ತು ಕಳ್ಳತನವನ್ನು ಮಾಡಬಾರ್ದು. ಅಂದರೆ ನಮ್ಮ ಚಾರಿತ್ರ್ಯವನ್ನು ತುಂಬ ಚೆನ್ನಾಗಿಟ್ಕೊಳ್ಬೇಕು. ಆಮೇಲೆ ಅಪರಿಗ್ರಹ ಅಂತೇಳಿದರೆ ಇನ್ನೊಬ್ಬರ ವಸ್ತುವನ್ನು ನಾವು ಇಷ್ಟಪಡಬಾರ್ದು, ನಮಗೆಷ್ಟು ಬೇಕೋ ನಮಗೇನು ಬೇಕು ಅಷ್ಟನ್ನೇ ತಗೊಳ್ಬೇಕು. ಈ ರೀತಿಯ ಒಂದು ಸೋಷಿಯಲ್ ಸಿಸ್ಟಮನ್ನು ಯಮ ಹೇಳುತ್ತೆ. ನಿಯಮ ಏನು ಹೇಳುತ್ತೆ? ಒಂದು ಪರ್ಸನಲ್ ಡಿಸಿಪ್ಲಿನ್ ಹೇಗಿರಬೇಕು, ನಾವು ಪ್ರತಿನಿತ್ಯ ಶೌಚಗಳನ್ನು ನಮ್ಮ ಶರೀರವನ್ನು ಸ್ವಚ್ಛಗೊಳಿಸ್ಕೊಳ್ಬೇಕು. 2ನೇದು ಸಂತೋಷವಾಗಿರಬೇಕು. 3ನೇದು ತಪಸ್ಸು, ಅಂದರೆ ನಾವು ಏನು ಕೆಲಸ ಮಾಡ್ತೀವೋ ಅದ್ರ ಬಗ್ಗೆ ಶ್ರದ್ಧೆಯಿಂದ ಮಾಡಬೇಕು. ಆಮೇಲೆ ಸ್ವಾಧ್ಯಾಯ ಅಂದರೆ ಸ್ವಲ್ಪ ಅಧ್ಯಯನ ಮಾಡಬೇಕು ಪ್ರತಿನಿತ್ಯ. ಆಮೇಲೆ ಈಶ್ವರ ಪ್ರಣಿಧಾನ ಅಂದರೆ ಸರೆಂಡರ್ ಯುವರ್ ಸೆಲ್ಫ್, ನಮ್ಮ ಎಲ್ಲ ಕಾಯಕವನ್ನು ಭಗವಂತನಿಗೆ ಅರ್ಪಿಸಬೇಕು ಅಂತ ಹೇಳ್ತಾರೆ. ಈ 10 ನಿಯಮಗಳು ನಮ್ಮ ಬದುಕಿನಲ್ಲಿ ಪ್ರತಿನಿತ್ಯ ನಾವು ಮಾಡ್ತೀವಿ. ಅದನ್ನು ತಿಳಿದು ಮಾಡುವಾಗ ಇನ್ನು ಹೆಚ್ಚು ನಮಗೆ ಅದರ ಅನುಕೂಲ ಸಿಗ್ತಾ ಹೋಗುತ್ತೆ. ಆಮೇಲೆ ಒಂದು ಪೋಸ್ಚರ್, ಶರೀರಕ್ಕೊಂದು ಆಸನ. ಇವತ್ತು ಎಲ್ಲ ಪಾಪ್ಯುಲರ್ ಇರೋದು ಯೋಗ ಅಂದರೆ ಆಸನ. ಕೆಲವೊಂದು ಆಸನಗಳನ್ನು ಮಾಡಿದಾಗ ಸರ್ವಾಂಗಾಸನ, ಶೀರ್ಷಾಸನ, ಹೀಗೆ ಅನೇಕ ಆಸನಗಳಿದ್ದಾವೆ. ಕೇವಲ ಆಸನಗಳಷ್ಟೇ ಮಾಡಿದರೆ ಯೋಗ ಆಗುತ್ತಾ? ಅಥವಾ ಒಬ್ಬ ಸರ್ಕಸ್ನಲ್ಲಿ ಕೆಲವೊಂದು ಪೋಸ್ಚರ್ಗಳನ್ನು ತೋರಿಸ್ತಾನೆ, ಬ್ಯಾಕ್ ಬೆಂಡ್ ಮಾಡ್ತಾನೆ, ಫಾರ್ವರ್ಡ್ ಬೆಂಡ್ ಮಾಡ್ತಾನೆ, ಬ್ಯಾಲೆನ್ಸಿಂಗ್ ಪೋಸ್ಚರ್ ಮಾಡ್ತಾನೆ, ಅವನೊಬ್ಬ ಯೋಗ ಸಾಧಕನಾಗಲಿಕ್ಕೆ ಸಾಧ್ಯ ಆಗುತ್ತಾ? ಅಥವಾ ಈ ಸಮುದ್ರದ ಒಳಗಡೆ ಹೋಗಿ ಈಜ್ತಾನೆ, ಅವನೊಬ್ಬ ದೊಡ್ಡ ಯೋಗ ಸಾಧಕನಾಗ್ತಾನ? ಹೀಗೆ ಅನೇಕ ಪ್ರಶ್ನೆಗಳು ಹುಟ್ಟುತ್ತೆ ನಮಗೆ. ಆದರೆ ಯೋಗದ ಮೂಲ ಉದ್ದೇಶ ಏನು, ಪರಿಭಾಷೆ ಏನು ನೋಡಿ. ಆಮೇಲೆ ಪ್ರಾಣಾಯಾಮ, ಉಸಿರಾಟದ ಕಲೆ, ನಮ್ಮ ಶರೀರದ ಒಳಗೆ ಮತ್ತು ಹೊರಗೆ ನಡೆಯುವ ಏನು ಸಹಜವಾಗಿ ನಡೆಯುವ ಪ್ರಕ್ರಿಯೆ ಏನಿದೆಯಲ್ವಾ, ಉಸಿರಾಟ, ಅದನ್ನು ನಿಯಂತ್ರಣ ಮಾಡುವಂಥದ್ದು. ನಂತರ ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇವೆಲ್ಲವೂ ಅಂತರಂಗ ಸಾಧನೆಗಳು. ಈ 8 ಮೆಟ್ಟಿಲನ್ನು ಯಾರು ಸರಿಯಾಗಿ ಏನು ಫಾಲೋ ಮಾಡ್ತಾರೋ ಅಥವಾ ಅದನ್ನು ನಿತ್ಯಾನುಷ್ಠಾನದಲ್ಲಿ ಇಟ್ಕೊಳ್ತಾರೋ ಅಂಥವರಿಗೆ ಯೋಗದ ಪೂರ್ಣ ಪ್ರಮಾಣದ ಒಂದು ಉಪಯೋಗ ಸಿಗ್ತದೆ. ಕೇವಲ ಆಸನಗಳು ಅಥವಾ ಉಸಿರಾಟದ ಕಲೆಗಳು ಕಲಿತ್ರೆ ಯೋಗಾಭ್ಯಾಸ ಆಗೋದಿಲ್ಲ. ಪೂರ್ಣ ಪ್ರಮಾಣದಲ್ಲಿ ನಮಗೆ ಅದರ ಒಂದು ಲಾಭ ಸಿಗೋದಿಲ್ಲ. ಈ 8 ಅಂಗಗಳನ್ನು ನಾವು ಅಂಶಗಳನ್ನು ಅರಿತು ಅಭ್ಯಾಸವನ್ನು ಮಾಡಿದಾಗ ನಮಗೆ ಪರಿಪೂರ್ಣವಾದ ಆರೋಗ್ಯ ಸಿಗ್ತದೆ. ಹಾಗಾಗಿ ನಮ್ಮ ಪತಂಜಲಿಯವರು ಅದನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವರು ಏನು ಹೇಳ್ತಾರೆ, ಅವರ ಒಂದು ಸೂತ್ರದಲ್ಲಿ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತಾರೆ. ಯೋಗ ಅಂದ್ರೇನು? ಚಿತ್ತವೃತ್ತಿ ನಿರೋಧ. ನಮ್ಮ ಮನಸ್ಸು ನಾವು ಮಾಡುವ ಕೆಲಸ ಎಲ್ಲವನ್ನು ನಿರೋಧಗೊಳಿಸಿ, ಅಲ್ಲಿ ಯಾವುದೇ ರೀತಿಯ ಆತಂಕವಿಲ್ಲದೆ, ಭಯವಿಲ್ಲದೆ, ಸಮಾಧಾನವಾಗಿ ಚಿತ್ತವನ್ನು ಒಂದು ಕಡೆಗೆ ಗಮನಿಸಿ, ಅಂದರೆ ಒಂದು ಕಡೆಗಿಟ್ಟು ಮನಸ್ಸನ್ನು ನಿರ್ಮಲಗೊಳಿಸಿ ನಾವು ಯಾವಾಗ ನಿರ್ಲಿಪ್ತ ಭಾವಕ್ಕೆ ಹೋಗ್ತೇವೋ ಆಗ ಯೋಗದ ಮೂಲ ಸಿದ್ಧಾಂತವನ್ನು ನಾವು ತಲುಪ್ತೇವೆ ಅಂತ ಹೇಳ್ತಾರೆ. ಯೋಗ ಚಿತ್ತವೃತ್ತಿ ನಿರೋಧ. ನಾವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು, ಅಂದರೆ ಮನಸ್ಸಿನಲ್ಲಿ ಏಳುವ ಎಲ್ಲ ಅಲೆಗಳನ್ನು, ಮನಸ್ಥಿತಿಯನ್ನು ಸಮಾಧಾನಗೊಳಿಸಿ ಅಲ್ಲಿ ನಿರ್ಲಿಪ್ತ ಭಾವವನ್ನು ಹೊಂದಿ ಶರಣಾಗತಿ ಭಾವಕ್ಕೆ ಹೋದಾಗ ಯೋಗದ ಒಂದು ಮೂಲ ಸ್ಥಿತಿಯನ್ನು ನಾವು ತಲುಪ್ತೇವೆ ಅಂತ ಹೇಳ್ತಾರೆ. ಹಾಗೆ ಮುಂದಿನ ಸ್ಲೈಡ್, ಭಗವದ್ಗೀತೆಯಲ್ಲಿ ಅಥವಾ ನಮ್ಮ ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ, ಯೋಗ ಮನಃ ಪ್ರಶಮನೋಪಾಯ ಇತ್ಯಭಿಧೀಯತೆ ಅಂತ ಹೇಳ್ತಾರೆ. ಯೋಗ ಮನಃ ಪ್ರಶಮನೋಪಾಯ ಇತ್ಯಭಿಧೀಯತೆ ಅಂತ ಅಂದರೆ ಮನಸ್ಸನ್ನು ಪ್ರಶಾಂತಗೊಳಿಸುವ ಸುಂದರವಾದ ಕಲೆಯೇ ಯೋಗ ಅಂತ. ಯಾಕಂದರೆ ಒಂದು ಇಂಗ್ಲೀಷ್ನಲ್ಲಿ ಒಂದು ವರ್ಬ್ ಇದೆ, ಒಂದು ಸೆಂಟೆನ್ಸ್ ಇದೆ, ಬೆಂಡಿಂಗ್ ಆಫ್ ದ ಮೈಂಡ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಬೆಂಡಿಂಗ್ ಆಫ್ ದ ಬಾಡಿ ಅಂತ. ಏನು ಹೇಳಿ? ಬೆಂಡಿಂಗ್ ಆಫ್ ದ ಮೈಂಡ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಬೆಂಡಿಂಗ್ ಆಫ್ ದ ಬಾಡಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಶರೀರ ಭಾಗಿಸುವುದಕ್ಕಿಂತಲೂ ಮುಖ್ಯವಾದದ್ದು ನಮ್ಮ ಮನಸ್ಸನ್ನು ಭಾಗಿಸ್ಬೇಕಂತೆ. ಈ ಮನಸ್ಸು ಏನು ಹೇಳ್ತದೆ ಅದು ಶರೀರ ಮಾಡುತ್ತೆ. ಮನಸ್ಸು ಹೇಳಲಿಲ್ಲ ಅಂದರೆ ಶರೀರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಬೇಕಾದ್ರೆ ಯಾವುದಾದ್ರೂ ಒಂದು ಉದಾಹರಣೆ ತಗೊಂಡು ಮಾಡಿ. ಇವತ್ತು ಬೆಂಗಳೂರಿಗೆ 8 ಗಂಟೆ 8:30 ಇದಕ್ಕೆ ಏನು ಇಂಟರ್ಸಿಟಿ ಟ್ರೈನಿಗೆ ಹೋಗಬೇಕು ಅಂತ ನೀವು ಸಂಕಲ್ಪ ಮಾಡ್ಕೊಳ್ತೀರಿ. ಆ ಮನಸ್ಸಿಗೆ
ಸಂಕಲ್ಪವನ್ನು ಮಾಡ್ಕೊಂಡಾಗ ಮಾತ್ರ ನೀವು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ತೀರಿ. 8:30 ಹೋಗಬೇಕು, 8:30 ಟ್ರೈನ್ ಇದೆ, ನಾನು 8 ಗಂಟೆಗೆ, 8:20ಕ್ಕೆ, 8:10ಕ್ಕೆ ಇಷ್ಟು ಗಂಟೆ 10-15 ನಿಮಿಷ ನಾನು ರೈಲ್ವೆ ಸ್ಟೇಷನ್ ಒಳಗಡೆ ಇರಬೇಕು ಅಂತ ಮನಸ್ಸಿಗೆ ನೀವು ಫೀಡ್ ಮಾಡ್ತೀರಾ. ಸೊ ಅವಾಗೇನು ಮತ್ತೆ ಕಾರ್ಯ ಆಗತ್ತೆ ನಿಮಗೆ. ಇಷ್ಟೊತ್ತಿಗೆಲ್ಲ ಜೋಡಿಸ್ಕೋಬೇಕು, ಸ್ನಾನ ತಿಂಡಿ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗಬೇಕು ಅಂತ ನೀವು ಮನಸ್ಸಿಗೆ ಪಾಠ ಹೇಳ್ತೀರಾ. ಸೊ ಅದರಂತೆ ನೀವು ಅಲ್ಲಿ ಮುಂದೆ ಹೋಗ್ತೀರಾ. ಅದೇ ನಿಮ್ಮ ಮನಸ್ಸು ಇವತ್ತು ಒಂಥರ ಲೆಚಾರ್ಜಿಕ್, ಬೇಡ ನಾಳೆ ಹೋಗೋಣ ಅಂತ ಮನಸ್ಸು ಏನಾದರೂ ಹೇಳ್ತು ಅಂದರೆ ಸುತ್ತರಾಮ ನೀವು ಲಗಾಟ ಹೊಡೆದ್ರೂ ನೀವು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಮನಸ್ಸು ಹೇಳಿದರೆ ಮಾತ್ರ ನೀವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಮನಸ್ಸಿಗೆ ಬಹಳ ಪ್ರಾಧಾನ್ಯತೆ ಇದೆ. ಮನಸ್ಸು ಎಲ್ಲಿದೆ ಹಾಗಾದರೆ? ನಮ್ಮ ಮನಸ್ಸು ಎಲ್ಲಿದೆ? ಶರೀರದ ಯಾವ ಭಾಗದಲ್ಲಿದೆ ಮನಸ್ಸು? ಇವತ್ತಿಗೂ ಅದರ ಬಗ್ಗೆ ಸಂಶೋಧನೆ ನಡೀತಾನೆ ಇದೆ ಅಲ್ವಾ? ಎಲ್ಲಿ ಯಾವ ಕ್ಷಣದಲ್ಲಿ ಹೇಗೆ ರಿಯಾಕ್ಟ್ ಆಗುತ್ತೆ, ಆ್ಯಕ್ಟ್ ಆಗುತ್ತೆ ಗೊತ್ತೇ ಇಲ್ಲ. ಮೆದುಳಿನಲ್ಲಿದೆಯಾ, ಹೃದಯದಲ್ಲಿದೆಯಾ, ಮಾಂಸಖಂಡದಲ್ಲಿದೆಯಾ, ನರ್ವ್ ಸಿಸ್ಟಮಲ್ಲಿದೆಯಾ? ಅಲ್ವಾ? ಒಂದು ಹಂತದಲ್ಲಿ ನಾವು ಮೆದುಳಿನಲ್ಲಿದೆ ಅಂತ ಹೇಳ್ತೀವಿ ಅಥವಾ ಹೃದಯದಲ್ಲಿದೆ ಅಂತ ಹೇಳ್ತೀವಿ. ಆದರೆ ವೈಜ್ಞಾನಿಕವಾಗಿ ಇನ್ನೂ ಅದಕ್ಕೆ ಸಂಶೋಧನೆಗಳು ನಡೀತಾ ಇದೆ. ಅಂತಹ ಒಂದು ಮನಸ್ಥಿತಿಯನ್ನು ಒಂದು ಕಂಟ್ರೋಲ್ ಮಾಡಿ ಅದನ್ನು ಸಿದ್ಧಗೊಳಿಸಿ ನಿರ್ಲಿಪ್ತ ಭಾವಕ್ಕೆ ತರಬೇಕಾದ್ರೆ ಯೋಗಕ್ಕೆ ನಾವು ಮೊರೆ ಹೋಗಬೇಕು. ಬೇರೆ ಯಾವುದೇ ಆಲ್ಟರ್ನೇಟಿವ್ ಸಿಸ್ಟಮ್ ನಿಮ್ಮ ಹತ್ರ ಇಲ್ಲ. ಅದು ಭಾರತ ಕೊಟ್ಟಿದೆ. ಹಾಗಾಗಿ ಇವತ್ತು ಭಾರತಕ್ಕೆ ಅಷ್ಟೊಂದು ಗುರು ಸ್ಥಾನವನ್ನು ಕೊಡ್ತಾ ಇರೋದು, ಗುರು ಭಾವನೆಯಿಂದ ನೋಡ್ತಾ ಇರೋದು. ಮೊನ್ನೆ ನೋಡಿದ್ದೀರಿ, ನಮ್ಮ ನೆತನ್ಯಾಹುನಲ್ಲಿ ಹೇಳಿದ್ದಾರೆ ಅವರು ಮಂತ್ರಿಗಳು ಭಾರತ ದೇಶದ ಬಗ್ಗೆ ಕೊಂಡಾಡಿದ್ದಾರೆ. ಎಂತಹ ಒಂದು ಸ್ಪಿರಿಚುವಲ್ ನೇಚರ್ ಇದೆ ಇಲ್ಲಿ, ಎಂಥ ಒಂದು ಗಟ್ಟಿತನ ಇದೆ ಅಂತ ಅವರು ಹೊಗಳಿದ್ದಾರೆ ಅದನ್ನು. ಮೊನ್ನೆ ಕೂಡ ಟ್ರಂಪ್ ಕೂಡ ಅವರು ಹೇಳಿದ್ದಾರೆ ಇವ್ರ ಜೊತೆಗೆ ಮೋದಿಯವ್ರನ್ನ. ಅಂದರೆ ಅಂತಹ ಒಂದು ಯೋಗಿ ನಮ್ಮ ದೇಶಕ್ಕೆ ಪ್ರಧಾನಿಯಾಗಿರುವುದು ನಮ್ಮೆಲ್ಲರ ಪುಣ್ಯ. ಅಂಥವರು ಈ ಯೋಗವನ್ನು ಎಷ್ಟು ಚೆನ್ನಾಗಿ ಬಳಸ್ತಾ ಇದ್ದಾರೆ, ಇಡೀ ಪ್ರಪಂಚಕ್ಕೆ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಅದರ ಕಡೆಗೆ ನಾವು ಸ್ವಲ್ಪ ಗಮನ ಕೊಡಬೇಕಾಗಿದೆ ಯೋಗದ ಬಗ್ಗೆ. ಹಾಗಾಗಿ ಇದಕ್ಕೆ ಒಂದು ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಮಾಡಿದ್ದು, ಎಲ್ಲರ ಗಮನ ಹೋಗಿ ನಾವಲ್ಲಿ ಆರೋಗ್ಯವಾಗಿರೋಣ ಅಂತ. ಅದಕ್ಕೆ ನೋಡಿ, ಈಗ ಇಲ್ಲಿ ಈ ಯೋಗವನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೋದು ಅನ್ನೋದಕ್ಕೆ ಒಂದು 3: ಶಾರೀರಿಕ, ಭಾವನಾತ್ಮಕ, ಆಧ್ಯಾತ್ಮಿಕ, ಮತ್ತು ನೆಕ್ಸ್ಟ್ ಇದೆಯಲ್ಲ 6, ಇನ್ನು 5, ಇನ್ನೆರಡು ಅಲ್ಲ ಹಿಂದೆ. ಹೀಗೆ WHO ಹೇಳಿದಾಗೆ ಶಾರೀರಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ ಹೀಗೆ 5 ಸ್ತರಗಳಲ್ಲಿ ನಾವು ಚಿಂತನೆ ಮಾಡಿದಾಗ ನಮಗೆ ಸಮಗ್ರವಾದ ಆರೋಗ್ಯ ಚಿಂತನೆ ಸಿಗ್ತದೆ. ಅದು ಯೋಗದಲ್ಲಿ ಸಿಗುವಂಥದ್ದು. ಇಂತಹ ಒಂದು ಯೋಗವನ್ನು ಆಗಲೇ ಹೇಳಿದೆ, ಮನಃ ಪ್ರಶಮನೋಪಾಯ ಯೋಗ ಇತ್ಯಭಿಧೀಯತೆ ಅಲ್ವಾ? ಇದು ವಶಿಷ್ಠ ಮಹರ್ಷಿಗಳು ಹೇಳಿರುವಂಥದ್ದು. ಮನಸ್ಸನ್ನು ಸುಂದರಗೊಳಿಸುವ ಉತ್ತಮವಾದ ಕಲೆ ಯಾವುದು ಅಂದರೆ ಯೋಗ ಅಂತ ಹೇಳಿದ್ದಾರೆ. ಹಾಗೆ ಕೃಷ್ಣ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ಯೋಗ ಕರ್ಮಶು ಕೌಶಲಂ ಅಂತ ಹೇಳಿದ್ದಾರೆ. ಯೋಗ ಅಂದರೆ ಏನು? ನಾವು ಮಾಡುವ ದಿನನಿತ್ಯದ ಕೆಲಸವನ್ನು ಎಷ್ಟು ಕೌಶಲ್ಯಭರಿತವಾಗಿ, ಎಷ್ಟು ಶ್ರದ್ಧೆಯಿಂದ, ಎಷ್ಟು ಪ್ರಾಮಾಣಿಕವಾಗಿ ಮಾಡ್ತೇವೋ ಅದೇ ಯೋಗದ ಮೂಲ ಅರ್ಥ ಅಥವಾ ಉದ್ದೇಶ ಅಂತ ಹೇಳಿದ್ದಾರೆ. ಅಂದರೆ ನಾವು ಯಾವುದೇ ಆಫೀಸ್ನಲ್ಲಾಗಲಿ ಎಲ್ಲೇ ಆಗಲಿ ನಮಗೆ ಕೊಟ್ಟಿರುವಂಥ ಒಂದು ಟಾಸ್ಕ್ ಏನಿರುತ್ತೆ ಅಥವಾ ಒಂದು ಕೆಲಸ ಏನಿರುತ್ತೆ ಅದನ್ನು ನಾವು ಅತ್ಯಂತ ಪ್ರಾಮಾಣಿಕವಾಗಿ, ತುಂಬ ಸುಂದರವಾಗಿ, ಅಷ್ಟೇ ಪ್ರೀತಿಯಿಂದ ಮಾಡಿದಾಗ ನಮಗೆ ಯಾವುದೇ ರೀತಿಯ ಒತ್ತಡ ಉಂಟಾಗೋದಿಲ್ಲ. ಯಾವಾಗ ಅದು ನನಗೆ ಬೇಡ ಅಂತ ಮಾಡ್ತೇವೋ ಆಗ ನಮ್ಮ ಮನಸ್ಸು ಆಗಲೇ ಹೇಳಿದಾಗೆ ಬೇರೆ ಕಡೆ ಹೋಗುತ್ತೆ. ಹಾಗಾಗಿ ಕೌಶಲ್ಯಭರಿತವಾಗಿ ಮಾಡುವುದೇ ಯೋಗ ಅಂತ ಹೇಳಿದ್ದಾರೆ ಅಲ್ವಾ? ಹೀಗೆ ಇಂತಹ ಒಂದು ವಿಶೇಷವಾದ ಈ ಯೋಗಾಭ್ಯಾಸಗಳನ್ನು ಆರೋಗ್ಯಪೂರ್ಣವಾಗಿಟ್ಕೊಳ್ಬೇಕಾದ್ರೆ ಆರೋಗ್ಯ ಮತ್ತು ಯೋಗವನ್ನು ನಾವು ಜೊತೆಗೆ ಕೊಂಡಾಗ, ಯೋಗವನ್ನು ಅದಕ್ಕೆ ಅಳವಡಿಸ್ಕೊಂಡಾಗ ನಮಗೆ ಆರೋಗ್ಯ ತುಂಬ ಚೆನ್ನಾಗಿ ಸಿಗ್ತದೆ. ಯೋಗ ಮತ್ತು ಆರೋಗ್ಯ ಎರಡನ್ನೂ ನಾವು ಒಂದೇ ನಾಣ್ಯದ 2 ಮುಖಗಳಾಗಿ ನೋಡಬೇಕಾಗತ್ತೆ. ಅದರಲ್ಲಿ ಯಾವುದೇ ವ್ಯತ್ಯಾಸವನ್ನು ನಾವು ಕೊಡಲಿಕ್ಕಿಲ್ಲ. ಹಾಗಾಗಿ ಅಂತಹ ಒಂದು ವಿಶೇಷವಾದ ಯೋಗ ಕಲೆಯನ್ನು ನಾವೆಲ್ಲರೂ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಇಂದಿನ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಯೋಗ ದಿನಾಚರಣೆ ಅಂಗವಾಗಿ ಸ್ವಲ್ಪ ಹೊತ್ತು ಯೋಗದ ಕಡೆಗೆ ಗಮನ ಕೊಡೋಣ. ಗುರುಗಳು ಹೇಳಿದಾಗೆ ಆವಾಗ 40 ವರ್ಷ ಕಳೆದ ಮೇಲೆ ನಮಗೆ ಅನೇಕ ಸಮಸ್ಯೆಗಳು ಬರುತ್ತೆ ಅಲ್ವಾ? ಮಂಡಿ ನೋವು ಇರ್ಬೋದು, ಬೆನ್ನು ಇರ್ಬೋದು, ಮಾನಸಿಕ ಸ್ಥಿತಿ ಇರ್ಬೋದು, ಜಿರಿಯಾಟ್ರಿಕ್ ಪ್ರಾಬ್ಲಮ್ಗಳು ಇರ್ಬೋದು, ಕಾನ್ಸ್ಟಿಪೇಷನ್ ಇರ್ಬೋದು, ಗ್ಯಾಸ್ಟ್ರೈಟಿಸ್ ಇರ್ಬೋದು. ಈಗ ಅನೇಕ ಸಮಸ್ಯೆಗಳು ಕಾಳುತ್ತೆ ನಮ್ಮ ವೃದ್ಧಾಪ್ಯದಲ್ಲಿ ಅಥವಾ ವಯಸ್ಸಾದ ಮೇಲೆ. ಅದಕ್ಕೆ ಈ ವರ್ಷ ಅದನ್ನು ಕೊಟ್ಟಿದ್ದಾರೆ, ಒಂದು ಧ್ಯೇಯವಾಕ್ಯವಾಗಿ ಕೊಟ್ಟಿದ್ದಾರೆ ಅಲ್ವಾ?
ಹಾಗಾಗಿ ಈ ವೃದ್ಧಾಪ್ಯದಲ್ಲಿ ಅಥವಾ ಅರ್ಲಿ ಏಜಿಂಗ್ ವಯಸ್ಸಾದವರು ಯೋಗವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ಅದನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ದಾರೆ. ಆವಾಗಲೇ ಹೇಳಿದಾಗೆ ನಮ್ಮ ಇಡೀ ಶರೀರಕ್ಕೆ ಮನಸ್ಸು ಪ್ರಬಲವಾದ ಸಾಧನ ಅಲ್ವಾ. ಇಡೀ ಶರೀರದಲ್ಲಿ ಅನೇಕ ವ್ಯವಸ್ಥೆ ಇದೆ, ಆರ್ಗನ್ಸ್ಗಳಿದ್ದಾವೆ, ಗ್ಲ್ಯಾಂಡ್ಸ್ಗಳಿದ್ದಾವೆ, ನರ್ವ್ ಸಿಸ್ಟಮ್ ಇದೆ ಅಲ್ವಾ, ಹಾರ್ಮೋನ್ಸ್ಗಳಿದ್ದಾವೆ. ಈ ಎಲ್ಲವನ್ನು ಜೀವಂತವಾಗಿಡಬೇಕಾದ್ರೆ, ಇಡೀ ಶರೀರವನ್ನು ಅದು ಮುನ್ನಡೆಸ್ಕೊಳ್ಬೇಕಾದ್ರೆ, ಅಥವಾ ಸಿಂಪಲ್ಲಾಗಿ ನಾವು ಉಸಿರಾಡಬೇಕಾದ್ರೆ, ನಮ್ಮ ಶರೀರ ಜೀವಂತವಾಗಿರಬೇಕಾದ್ರೆ ಶರೀರದಲ್ಲಿ ಒಂದು ಮುಖ್ಯವಾದ ಅಂಗ ಇದೆ. ಆ ಅಂಗ ಯಾವುದು ಹೇಳಿ ನೋಡೋಣ. ನಿಮಗೆ ಆಶ್ಚರ್ಯ ಆಗುತ್ತೆ, ಅಷ್ಟೇ ಹೌದು ಕೂಡ. ಅದು ಡಯಾಫ್ರಮ್. ಉಸಿರಾಟದ ಮೂಲ ಅಂಗ ಯಾವುದು? ಹೌದಲ್ವಾ ಗುರುಗಳೇ? ನಮ್ಮ ಶರೀರಕ್ಕೆ ಈ ಗಾಳಿಯ ಪ್ರವೇಶ, ನಿರ್ಗಮನ, ಆಗಮನ, ಆಕ್ಸಿಜನ್ ಮತ್ತು ಇಂಗಾಲಾಮ್ಲ ಅಲ್ವಾ, ಕಾರ್ಬನ್ ಡೈಆಕ್ಸೈಡ್, ಅದೆರಡೂ ಕ್ರಿಯಾತ್ಮಕವಾದ ಚಟುವಟಿಕೆ ಸಹಜವಾಗಿ ನಡೀದೇ ಇದ್ದರೆ ನಾವೇನಾಗ್ತೀವಿ? ಶವಗಳಾಗ್ತೀವೇ ಇಲ್ವಾ? ಹಾಗಿದ್ರೆ ಪ್ರಧಾನವಾದ ಅಂಗ ಯಾವುದು? ಶ್ವಾಸಕೋಶ, ಡಯಾಫ್ರಮ್ ಅಲ್ವಾ. ಅದನ್ನು ಮುನ್ನಡೆಸೋದು ಯಾವುದು? ಡಯಾಫ್ರಮ್ ಅಲ್ವಾ. ವಫೆ ಭಾಗ ಇಲ್ಲಾಂದರೆ ಶ್ವಾಸಕೋಶಗಳು ಕೆಲಸ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಅದು ಮುಖ್ಯವಾದ ಅಂಗಾಂಗ. ಅದನ್ನು ನಾವು ಸರಿಯಾಗಿಟ್ಕೊಳ್ಬೇಕು ಅಲ್ವಾ. ಅದು ಸರಿಯಾಗಿಟ್ಕೊಳ್ಬೇಕಾದ್ರೆ, ಕೆಲಸ ಮಾಡಬೇಕಾದ್ರೆ ಇಲ್ಲಿ ಒಂದು ಮುಖ್ಯವಾದ ಅಂಗ ಇದೆ. ಏನು? ಅದಕ್ಕೆ ಬ್ರಹ್ಮರಂಧ್ರ ಅಂತ ನಾವು ಯೋಗಶಾಸ್ತ್ರದಲ್ಲಿ ಕರಿತೀವಿ. ಷಟ್ಚಕ್ರಗಳು ಅಂತ ಇದೆ ಶರೀರದಲ್ಲಿ. ಗುದದ್ವಾರದಿಂದ ನೀವು ಆ್ಯನಸ್ ಅಂತೀರಾ, ನ್ಯಾವೆಲ್ ರೀಸನ್ ಅಂತೀರಾ, ಆಮೇಲೆ ಹಾರ್ಟ್ ಅಂತೀರಾ ಅಲ್ವಾ, ಆಮೇಲೆ ಲಂಗ್ಸ್ ಅಂತೀರಾ, ಹೀಗೆ ಅನೇಕ ಇದನ್ನು ಕರಿತೀರ. ಆದರೆ ನಾವು ಅದನ್ನು ಬೇರೆ ಬೇರೆ ಪರಿಭಾಷೆಯಲ್ಲಿ ಕರಿತೀವಿ. ಬ್ರಹ್ಮರಂಧ್ರ, ಹೈಪೋಥಲಮಸ್ ಸಿಸ್ಟಮ್. ಅದ್ರ ಕೆಳಗಡೆ ಏನಿದೆ? ಪೀನಿಯಲ್ ಮತ್ತು ಪಿಟ್ಯೂಟರಿ ಗ್ರಂಥಿಗಳು. ಹೌದಲ್ವಾ? ನಮ್ಮ ಈ ಐಬ್ರೋ ಸೆಂಟರ್ನ ಸ್ವಲ್ಪ 2.5 ಇಂಚ್ ಒಳಗೆ ಹೋದರೆ ಇಲ್ಲಿ ಪಿಟ್ಯೂಟರಿ ಗ್ರಂಥಿ ಇದೆ, ಪೀನಿಯಲ್ ಗ್ರಂಥಿ ಇದೆ ಅಲ್ವಾ. ಆ ಗ್ಲ್ಯಾಂಡ್ಸ್ಗಳು ರಾಜಗ್ರಂಥಿಗಳು. ಅಲ್ಲಿ ನಮಗೆ ನಮ್ಮ ಯೋಗ ಪರಿಭಾಷೆಯಲ್ಲಿ ಸುಷುಮ್ನ ನಾಡಿ ಮತ್ತು ಇಡಾಪಿಂಗಳ ನಾಡಿ ಇದೆ. ಇಡಾಪಿಂಗಳ, ಸುಷುಮ್ನ, ಈ 3 ನಾಡಿಗಳು ಆ್ಯಕ್ಟಿವೇಟ್ ಆದರೆ ನಮ್ಮ ಇಡೀ ಶರೀರದ ಗ್ಲ್ಯಾಂಡ್ಸ್ಗಳು, ಹಾರ್ಮೋನ್ಸ್ಗಳು, ನರ್ವ್ ಸಿಸ್ಟಮ್ಗಳು ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತವೆ. ಅದೇ ಉಸಿರಾಟದ ಕಲೆಯಲ್ಲಿ ಇರೋದು, ಪ್ರಾಣಾಯಾಮದಲ್ಲಿ ಇರೋದೇ ಅದು. ಅದನ್ನು ನಾವು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನಮ್ಮ ಇಡೀ ಶರೀರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ಪ್ರಾಣಾಯಾಮಕ್ಕೆ ಎಷ್ಟೊಂದು ಒತ್ತು ಕೊಡ್ತಾ ಇರೋದು. ಅದು ನಮಗೆ ಧ್ಯಾನಕ್ಕೆ ಅನುಕೂಲ ಮಾಡಿಕೊಡ್ತದೆ. ಆಸನ ಮತ್ತು ಪ್ರಾಣಾಯಾಮವನ್ನು ನಾವು ಚೆನ್ನಾಗಿ ಕಲಿತ್ರೆ ಮೆಡಿಟೇಷನಿಗೆ ನಮಗೆ ಹೆಚ್ಚು ಹೊತ್ತು ಕೂತ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಅವೆಲ್ಲ ಸ್ಟೆಪ್ಪನ್ನು ನಮ್ಮ ಪತಂಜಲಿಯವರು ಕೊಟ್ಟಿರೋದು. ಈಗ ಈ ಉಸಿರಾಟವನ್ನು ನಾವು ಮಾಡುವಂಥದ್ದು ಹೇಗೆ ಮಾಡ್ತೀವಿ ನಾವು ಉಸಿರಾಟವನ್ನು? ನಮ್ಮ ಉಸಿರಾಟ ಎಲ್ಲ ಹೇಗಿರುತ್ತೆ? ಸಾಮಾನ್ಯವಾಗಿ ನಮ್ಮದೆಲ್ಲ ಉಸಿರಾಟ ಹೇಗಿರುತ್ತಂದರೆ ಸ್ವ್ಯಾಲೋ ಬ್ರೀದಿಂಗ್ ಅಲ್ವಾ, ವೇಗದ ಉಸಿರಾಟ ಇರುತ್ತೆ. ನೀವು ಸಾಮಾನ್ಯವಾಗಿ ಗಮನಿಸಿರ್ತೀರ, ಈ ಆಮೆಯ ಉಸಿರಾಟವನ್ನು ಗಮನಿಸಿರ್ತೀರ, ಆನೆಯ ಉಸಿರಾಟವನ್ನು ಗಮನಿಸಿರ್ತೀರ, ಜೊತೆಗೆ ಬೆಕ್ಕು, ಮೊಲ ಮತ್ತು ನಾಯಿ, ಈ ಸಣ್ಣ ಸಣ್ಣ ಪ್ರಾಣಿಗಳ ಉಸಿರಾಟವನ್ನು ಗಮನಿಸಿರ್ತೀರ. ಈಗ ಒಂದು ಬೆಕ್ಕಿರ್ಬೋದು, ಒಂದು ಮೊಲ ಇರ್ಬೋದು, ಅಥವಾ ಒಂದು ನಾಯಿ ಇರ್ಬೋದು. ಎಷ್ಟು ವರ್ಷ ಬದುಕತ್ತೆ ಅದು ಹೇಳಿ ನೋಡೋಣ? 8, 6, 8, 10, 12 ವರ್ಷದ ತನಕ ಒಂದು ನಾಯಿ ಬದುಕ್ಬೋದು. 8 ವರ್ಷದ ತನಕ ಒಂದು ಬೆಕ್ಕು, ನಾಯಿ, ಇದು ಮೊಲ ಬದುಕ್ಬೋದು ಅಲ್ವಾ. ಅದಕ್ಕಿಂತ ಹೆಚ್ಚು ಅದಕ್ಕೆ ಇದಿಲ್ಲ, ಏನು ಲೈಫ್ ಇಲ್ಲ ಅಲ್ವಾ. ಯಾಕೆ ಹೇಳಿದ್ರೆ ಅವು ತುಂಬ ಫಾಸ್ಟಾಗಿ ಬ್ರೀದಿಂಗ್ ಮಾಡ್ತವೆ. ನೀವು ನಾಯಿಯನ್ನು ಗಮನಿಸಿರ್ತೀರ, ಅಂತ ಉಸಿರಾಡ್ತಲ್ವಾ. ಅದರ ನೆಕ್ಸ್ಟ್ ವರ್ಗದವರೇ ನಾವು. ನಾಯಿ, ಮೊಲ, ಬೆಕ್ಕು ಇದಾವಲ್ಲ, ಅದರ ಮುಂದಿನ ವರ್ಗದವರೇ ಮನುಷ್ಯ. ಸ್ವ್ಯಾಲೋ ಬ್ರೀದಿಂಗ್. ಕನಿಷ್ಠ ನಾವು 15ರಿಂದ 18 ಬಾರಿ 1 ನಿಮಿಷದಲ್ಲಿ ಉಸಿರಾಟ ಮಾಡ್ತೀವಿ ಅಲ್ವಾ. ಹೌದಲ್ವಾ ಡಾಕ್ಟ್ರೇ? ಹೌದಲ್ವಾ? ವೆರಿ ಗುಡ್. ಹಾಗೆ ನಾವು ಈ ಇದರನ್ನು ಆಮೆ ಉಸಿರಾಟವನ್ನು ಗಮನಿಸಿದ್ದೀರಾ ನೀವು? ಯಾವುದಾದ್ರು ಝೂನಲ್ಲಿ ಹೋದಾಗ ನೋಡಿ, ಒಂದು ಸರಿ ಅದು ಬಾಯಿ ಹೊರಗೆ ತೆಗೀತು ಅಂದರೆ 1 ನಿಮಿಷ ಉಸಿರು ಬಿಡ್ತಾ ಇರುತ್ತೆ, 1 ನಿಮಿಷದ ತನಕ ಇಳಿತಾನೇ ಇರುತ್ತೆ ಅದು. ಆಮೇಲೆ ಹಾಗೆ ಒಂದು ನಿಮಿಷದ ತನಕ ಗಾಳಿ ಒಳಗೆ ತಗೊಳ್ತಾ ಇರುತ್ತೆ. ಆನೆಯೂ ಅಷ್ಟೇ. ಅದಕ್ಕೆ ಅವಕ್ಕೆಲ್ಲ ಎಷ್ಟು ವರ್ಷ ಲೈಫ್ ಇರುತ್ತೆ? 400 ವರ್ಷ, 500 ವರ್ಷ ಬದುಕ್ತವೆ. ಅಲ್ಲಿ
ಉಸಿರಾಟದ ಒಂದು ಹಂತ ಎಷ್ಟು ಮುಖ್ಯವಾಗಿ ನಮ್ಮ ಕಣ್ಣು ಮುಂದೆ ಇದೆ. ಅದಕ್ಕೆ ನಾವು ಯೋಗದಲ್ಲಿ ಅಥವಾ ಹಿರಿಯರು ತುಂಬ ಚೆನ್ನಾಗಿ ಉಸಿರಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಸುಮ್ಮನೆ ಆರಾಮಾಗಿ ಕೂತ್ಕೊಳ್ಳೋದು. ನಮ್ಮ ಜೊತೆಗೆ ಇವತ್ತು ದಾವಣಗೆರೆ ವಿಶ್ವವಿದ್ಯಾನಿಲಯದ ಯೋಗಿಕ್ ಸೈನ್ಸ್ MSc ಇನ್ ಯೋಗಿಕ್ ಸೈನ್ಸ್ನ ಪ್ರಾಧ್ಯಾಪಕಿ ಕಾವ್ಯ ಟಿ ಅವರು ಇದ್ದಾರೆ. ಅವರು ನಾನು ಹೇಳಿದಾಗೆ ಕೆಲವೊಂದು ಅಭ್ಯಾಸ ಮಾಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ನೀವು ಕೂಡ ಅಭ್ಯಾಸ ಮಾಡ್ತಾ ಹೋಗಬೇಕಾಗತ್ತೆ. ಆರೋಗ್ಯಪೂರ್ಣವಾಗಿರುವಂತಹ ಸರಳವಾದ ಯೋಗಾಭ್ಯಾಸಗಳು. ಈಗ ಎಲ್ಲರೂ ಬೆನ್ನು ನೇರವಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ಓಕೆ, ಬೆನ್ನು ನೇರವಾಗಿ ಇಟ್ಕೊಳ್ತೀರಾ? ಎಸ್. ಈಗ ಬೆರಳಲ್ಲಿ ಬೆರಳನ್ನು ಸೇರಿಸ್ಕೊಳ್ಳಿ. ಬೆರಳಲ್ಲಿ ಬೆರಳು ಸೇರಿಸ್ಕೊಳ್ಳಿ. ಎಸ್, ಬೆರಳಲ್ಲಿ ಇಂಟರ್ಲಾಕ್ ದ ಫಿಂಗರ್ಸ್. ಎಸ್. ಈಗ ಎದೆಗೆ ಮುಟ್ಸ್ಕೊಳ್ಳಿ. ಬೆನ್ನು ನೇರ ಇರಲಿ. ಎಸ್. ಈಗ ನಿಧಾನವಾಗಿ ಅಂಗೈಯನ್ನು ಹೊರಮುಖವಾಗಿ ಚಾಚಿ ಹೀಗೆ ಉಸಿರು ತಗೊಳ್ತಾ ಮೊಣಕೈಯನ್ನು ನೇರ ಮಾಡೋದು ಅಷ್ಟೇ. ಎದೆಯ ನೇರವಾಗಿ, ನಿಮ್ಮ ಭುಜದ ನೇರವಾಗಿ ಉಸಿರು ತಗೊಳ್ತಾ, ಎಷ್ಟು ಉಸಿರು ತಗೊಳ್ಳಿಕ್ಕಾಗತ್ತೆ ಅಷ್ಟು ನಿಧಾನವಾಗಿ ಪ್ರಯತ್ನ ಮಾಡಿ. ಹೀಗೆ ಉಸಿರು ತಗೋತಾ ಹೋಗಬೇಕು. ಒಮ್ಮೆಲೆ ತಗೋಬಾರ್ದು, ನಿಧಾನವಾಗಿ ತಗೋಬೇಕು. ಆವಾಗಲೇ ಹೇಳಿದ್ದೀನಿ, ಆಮಯ ಉಸಿರಾಟ ನಮಗಿರಬೇಕು. ಎಸ್. ಈಗ ನಿಧಾನವಾಗಿ ಉಸಿರು ಬಿಡ್ತಾ ಬ್ರೀತ್ ಔಟ್ ಮಾಡ್ತಾ ಹಾಗೇ ವಾಪಸ್ ತಗೊಳ್ಳಿ. ನಿಧಾನವಾಗಿ ವಾಪಸ್ ತಗೊಳ್ಳಿ. ಬ್ರೀತ್ ಔಟ್ ಮಾಡ್ತಾ ತಗೊಳ್ಳಿ. ನಿಧಾನವಾಗಿ ತೊಗೋಬೇಕು. ಎಷ್ಟು ಲೆಂತಿ ಬ್ರೀದಿಂಗ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಒಬ್ಬೊಬ್ಬರದ್ದು ಒಂದೊಂದು ರೀತಿ ಉಸಿರಾಟ ಇರುತ್ತೆ. ಒಬ್ಬರು ನಿಧಾನ ಮಾಡ್ತೀರಾ, ಒಬ್ಬರು ಫಾಸ್ಟ್ ಮಾಡ್ತೀರಾ. ಅದಕ್ಕೆ ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ನಿಧಾನವಾಗಿ ದಿನಂಪ್ರತಿ ಅದನ್ನು ಒಂದು 5 ಸಂಖ್ಯೆಗೆ 10 ಸಂಖ್ಯೆಗೆ ಜಾಸ್ತಿ ಮಾಡ್ತಾ ಹೋಗಬೇಕು. ಒಂದು 5 ಎಣಿಸುವವರೆಗೆ ನಿಧಾನ ಉಸಿರು ತಗೊಳ್ತಾ ಹೋಗೋದು. ಉಸಿರು ತಗೊಳ್ತಾ ಹೋಗಿ 1 2 3 4 5 ಉಸಿರು ತಗೊಳ್ತಾ ಹೋಗಿ ನೇರ ಮಾಡಿ. ಎಸ್. ಈಗ ಉಸಿರು ಬಿಡ್ತಾ ಬನ್ನಿ. 1 2 3 4 5 ಉಸಿರು ತಗೊಳ್ತಾ ಉಸಿರು ಬಿಡ್ತಾ ಬನ್ನಿ. ಎದೆಗೆ ತಾಗಿಸ್ಕೊಳ್ಳಿ. ವೆರಿ ಗುಡ್. ಹಾಗೆ ನಿಧಾನವಾಗಿ ಇನ್ನೊಮ್ಮೆ ಉಸಿರು ತಗೊಳ್ತಾ ಹಾಗೆಯೇ ಅಂಗೈಗಳನ್ನು ಹೊರಮುಖವಾಗಿ ಚಾಚಿ ಹಾಗೆ ಮುಂದಕ್ಕೆ ತಳ್ಳಿ ಉಸಿರು ತಗೊಳ್ತಾ ಬನ್ನಿ. ಎಸ್, ವೆರಿ ಗುಡ್. ಉಸಿರು ಬಿಡ್ತಾ ಹಾಗೇ ವಾಪಸ್ ತನ್ನಿ. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಸಮಾಧಾನವಾಗಿ ನಿಮ್ಮ ಆಲೋಚನೆ ಕೇವಲ ಉಸಿರಾಟವನ್ನು ಮಾಡ್ತಾ ಇರಬೇಕು. ನಿಮ್ಮ ಮನಸ್ಥಿತಿ ಉಸಿರಾಟವನ್ನು ಅಷ್ಟೇ ಗ್ರಹಿಸ್ತಾ ಇರಬೇಕು. ಬೇರೆಲ್ಲ ಗೌಣ ಜೀರೋ. ಉಸಿರು ಬಿಡ್ತಾ ಬನ್ನಿ. ವೆರಿ ಗುಡ್. ಈಗ ಹಾಗೆ ಎರಡನೇ ಹಂತ ಮಾಡೋಣ. ನಿಧಾನವಾಗಿ ನಿಮ್ಮ ಹಣೆಯ ನೇರವಾಗಿ ಅದೇ ಸ್ಥಿತಿಯಲ್ಲಿ ಹಣೆಯ ನೇರವಾಗಿ ನಿಧಾನವಾಗಿ ಕೈಗಳನ್ನು ಮೇಲಕ್ಕೆ ಉಸಿರು ತಗೊಳ್ತಾ ಮೇಲಕ್ಕೆ ಬನ್ನಿ. ನೇರ ಹಣೆಯ ನೇರವಾಗಿ ತನ್ನಿ. ಎಸ್. ಉಸಿರು ಬಿಡ್ತಾ ನಿಧಾನವಾಗಿ ಹಾಗೇ ವಾಪಸ್ ಬನ್ನಿ. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಮಧ್ಯದಲ್ಲಿ ಬ್ರೇಕ್ ಆದರೆ ಮತ್ತೆ ಉಸಿರು ಬಿಡ್ತಾ ಬನ್ನಿ, ತೊಂದರೆ ಇಲ್ಲ. ಪ್ರಾರಂಭದಲ್ಲಿ ಸ್ವಲ್ಪ ಬ್ರೇಕ್ ಆಗುತ್ತೆ, ಮತ್ತೆ ಮತ್ತೆ ಅದು ಅಭ್ಯಾಸ ಆದ ಕೂಡಲೇ ನಿಮಗೆ ಅಲ್ಲಿ ನಿಯಂತ್ರಣ ಸಿಕ್ಕುತ್ತೆ. ಎಸ್. ಇನ್ನೊಮ್ಮೆ ಉಸಿರು ತಗೊಳ್ತಾ ಹಣೆಯ ನೇರವಾಗಿ ಮೇಲಕ್ಕೆ ಹೋಗೋಣ. ನೇರವಾಗಿ ಮೇಲಕ್ಕೆ ಹೋಗೋಣ. ವೆರಿ ಗುಡ್. ಮೊಣಕೈ ನೇರ. ಹಾಗೆ ಉಸಿರು ಬಿಡ್ತಾ ನಿಧಾನವಾಗಿ ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಉಸಿರು ಬಿಡ್ತಾ ಬನ್ನಿ ನಿಧಾನವಾಗಿ. ಎದೆಗೆ ತಾಗಿಸ್ಕೊಳ್ಳಿ. ವೆರಿ ಗುಡ್. ಎಸ್. ಇನ್ನೊಮ್ಮೆ ಉಸಿರು ತಗೊಳ್ತಾ ರಿಪೀಟ್ ಆಗಬೇಕು. ಅಭ್ಯಾಸ ಅನ್ನೋದು ಹಾಗೆ ರಿಪೀಟ್ ಮಾಡೋದೇ ಅಭ್ಯಾಸ. ಹಾಗೆ ಉಸಿರು ತಗೊಳ್ತಾ ಬನ್ನಿ. ನೇರ ಮಾಡಿ ಮೊಣಕೆಯನ್ನು. ಆಗ ನಿಮ್ಮ ಕೈ, ಭುಜ, ಕುತ್ತಿಗೆ, ಸರ್ವೈಕಲ್ ರೀಸನ್ನು, ಫ್ರೋಜನ್ ಶೋಲ್ಡರು, ಎಲ್ಬೋ, ಟೆನ್ನಿಸ್ ಎಲ್ಬೋ ಎಲ್ಲದಕ್ಕೂ ಅಭ್ಯಾಸ ಆಗತ್ತೆ. ವೃಷ್ಟ್ ಭಾಗ, ಬೆರಳುಗಳ ಭಾಗ. ಉಸಿರು ಬಿಡ್ತಾ ನಿಧಾನವಾಗಿ ತನ್ನಿ. ನೋಡಿ, ಕೆಲವ್ರಿಗೆ ಕೈ ಯಾವಾಗ ಇಳಿಸಿ ಅನ್ನೋ ಅನ್ನಿಸ್ತಾ ಇದೆ, ಯಾವಾಗ ಕೈ ಕೆಳಗೆ ಬಿಟ್ಟೆನೋ ಅನ್ನಿಸ್ತಾ ಇದೆ. ಅಷ್ಟು ಶರೀರದ ಬಾಧೆಗಳು ನಮ್ಮನ್ನು ಕಾಡ್ತಾ ಇದೆ ಅಲ್ವಾ? ಎಸ್. ಈಗ ಮೂರನೇ ಹಂತ. ನಿಧಾನವಾಗಿ ಹಾಗೇ ಇರಿ. ವೆರಿ ಗುಡ್. ಉಸಿರು ತಗೊಳ್ತಾ ತಲೆ ಮೇಲಕ್ಕೆ ಎಳ್ಕೊಳ್ಳಿ. ಈಗ ನಿಮ್ಮ ಭುಜಗಳು ನಿಮ್ಮ ಕಿವಿಯನ್ನು ತಾಗಬೇಕು. ನಿಮ್ಮ ಕಿವಿ ತಾಗಿದರೆ ಸಾಕು, ನಿಮ್ಮ ಭುಜಗಳು. ಮತ್ತು ಇನ್ನೊಬ್ಬರದ್ದು ಪಕ್ಕದವ್ರದ್ದು ನೋಡಬೇಡಿ, ಆಯಿತಾ? ವೆರಿ ಗುಡ್. ಹಾಂ. ಮೊಣಕೈ ಭುಜವನ್ನು ಮೇಲಕ್ಕೆ ಇಳಿಯಿರಿ. ಎಲ್ಬೋವನ್ನು ಸ್ಟ್ರೈಟ್ ಮಾಡಿ. ಅಂಗೈಗಳು ಮೇಲ್ಮುಖವಾಗಿರಲಿ, ಆಕಾಶದ ಕಡೆಗಿರಲಿ. ವೆರಿ ಗುಡ್. ಹಾಗೆ. ಎಸ್. ಉಸಿರು ತಗೊಳ್ತಾ ಉಸಿರು ಬಿಡ್ತಾ ವಾಪಸ್ ಬನ್ನಿ. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ನಿಧಾನಕ್ಕೆ ಹಣೆಯ ಮೇಲೆ ಇಟ್ಕೊಳ್ಳಿ. ಹಣೆ ನೋಡಿ ಎಷ್ಟು ತಂಪಿದೆ, ಹಾಂ, ಎಷ್ಟು ಕೂಲಿದೆ ಅಲ್ವಾ? ಹಾಂ. ಇದು ಯಾರದ್ದೆಲ್ಲ ಬಿಸಿ ಇದೆಯೋ ಅವರ ಆರೋಗ್ಯ ತುಂಬ ಸರಿ ಇಲ್ಲ ಅಂತ. ಸಾಮಾನ್ಯವಾಗಿ ನಮಗೆ ಗೊತ್ತಿದೆ,
ಶರೀರದ ಆರೋಗ್ಯ ಸರಿ ಇರಬೇಕಾದ್ರೆ ಕಾಲು ಬಿಸಿ ಇರಬೇಕು, ತಲೆ ತಂಪಿರಬೇಕು ಅಲ್ವಾ? ಆದರೆ ನಮ್ಮ ಶರೀರ ಹೇಗಿದೆ? ತಲೆ ಬಿಸಿ ಇದೆ ಅಲ್ವಾ? ಎಷ್ಟು ಆಲೋಚನೆ ಇದೆ, ಎಷ್ಟು ಟೆನ್ಷನ್ ಇದೆ ತಲೆಯಲ್ಲಿ. ಅದೆಲ್ಲ ನಿವಾರಣೆ ಮಾಡಿಕೊಳ್ಳಿಕ್ಕೆ ಇಂತಹ ಅಭ್ಯಾಸಗಳು ನಿಮಗೆ ಗೊತ್ತಾಗತ್ತೋ. ನಾನು ಹೇಗಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳೋದೇ ಯೋಗ. ನಾನು ಏನು, ನಾನು ಯಾರು, ನಾನು ಹೇಗಿದ್ದೀನಿ, ನನ್ನನ್ನು ನಾನು ಅರ್ಥ ಮಾಡ್ಕೊಂಬಿಟ್ರೆ ಪ್ರಪಂಚ ತಿದ್ದೋದು ಬೇಕಾಗೇ ಇಲ್ಲ. ನೀವು ಇಡೀ ಪ್ರಪಂಚನೇ ತಿದ್ದಿದಾಗ ನೀವೊಬ್ಬರು ಅರ್ಥ ಮಾಡ್ಕೊಂಬಿಟ್ರೆ ಅಷ್ಟಿದೆ ಯೋಗದಲ್ಲಿ. ಎಸ್, ಇನ್ನೊಮ್ಮೆ ನಿಧಾನ ಉಸಿರು ತಗೊಳ್ತಾ ಹಾಗೇ ಮೇಲಕ್ತಾನೆ, ಎಳೆಯಿರಿ ಮೇಲಕ್ಕೆ, ಎಳೆಯಿರಿ ಮೇಲಕ್ಕೆ, ಉಸಿರು ತಗೊಳ್ತಾ 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 ಹಾಗೇ ಹೋಗಿ. ವೆರಿ ಗುಡ್. ನೋಡಿ, ಬೆನ್ನಿನ ಮೂಲದಿಂದ ನಿಮ್ಮ ಕೈ ಬೆರಳುಗಳವರೆಗೆ ಇಡೀ ಶರೀರ ಆ್ಯಕ್ಟಿವೇಟ್ ಆಗ್ತಾಯಿದೆ. ಎಸ್, ಉಸಿರು ಬಿಡ್ತಾ ನಿಧಾನವಾಗಿ ವಾಪಸ್ ಬನ್ನಿ, ಸಮಾಧಾನವಾಗಿ ವಾಪಸ್ ತಾನೆ. ಎಸ್, ವೆರಿ ಗುಡ್. ಈ ರೀತಿ ಒಂದು 9 ಬಾರಿ, 24 ಬಾರಿ, 18 ಬಾರಿ ನೀವು ಮನೆಯಲ್ಲಿ ಅಭ್ಯಾಸ ಮಾಡ್ಬೋದು. ಇದು ದೀರ್ಘ ಉಸಿರಾಟ ತುಂಬ ಸುಲಭ ಇದೆ. ಸುಮ್ಮನೆ ಕೂತಾಗ ಆಫೀಸಲ್ಲಿ ಟೈಮ್ ಇರುತ್ತೆ, ಒಂದು 5 ನಿಮಿಷ ಆರಾಮಾಗಿ ಉಸಿರಾಟ ಮಾಡಿ. ಟೈಮ್ ಇದ್ದಾಗ, ಸಮಯ ಇದ್ದಾಗ, ಮಧ್ಯಾಹ್ನ ಸಂಜೆ ಯಾವಾಗಲೂ ಮನೆಗೆ ಹೋಗಿ ಆಫೀಸಿಂದ ಹೋಗಿ ಒಂದು 10 ನಿಮಿಷ ಇದರ ಅಭ್ಯಾಸ ಮಾಡಿ. ಬೆಳಗ್ಗೆ ಎದ್ದು ಕೂಡಲೇ ಮಾಡಿ, ತುಂಬ ರಿಲ್ಯಾಕ್ಸ್ ಆಗುತ್ತೆ ನಿಮಗೆ. ಇದು ಉಸಿರಾಟದ ಅಭ್ಯಾಸ. ಇಷ್ಟನ್ನೇ ಮಾಡಿದರೆ ಸಾಕು, ನಿಮ್ಮದು ಉಸಿರಾಟ ಎಷ್ಟೋ ಪ್ರಗತಿಯಲ್ಲಿ ಬರುತ್ತೆ. ನಿಮ್ಮ ಶ್ವಾಸಕೋಶಗಳು, ಈ ಒಫೆ ಭಾಗ, ಇಲ್ಲಿ ಶ್ವಾಸಕೋಶದಲ್ಲಿ ಸಾವಿರಾರು ಅಲೋವಿಲಿಸ್ ಇರ್ತವೆ, ಅಂದರೂ ಸಣ್ಣ ಸಣ್ಣ ಉಸಿರಾಟದ ಚೀಲಗಳಿರ್ತವೆ. ಅವು ಯಾವತ್ತೂ ಕೂಡ ಕೆಲಸವನ್ನು ಮಾಡ್ತಾ ಇರೋದಿಲ್ಲ, ನಿಷ್ಕ್ರಿಯವಾಗಿರುತ್ತೆ. ನೀವು ಯಾವಾಗ ಈ ಉಸಿರಾಟವನ್ನು ಮಾಡ್ತಾ ಹೋದಾಗ ಆ ಅಲೋವಿಲಿಸ್ಗಳೆಲ್ಲ ಆ್ಯಕ್ಟಿವೇಟ್ ಆಗ್ತವೆ. ಸಣ್ಣ ಸಣ್ಣ ಉಸಿರಾಟದ ಚೀಲಗಳು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ, ಶ್ವಾಸಕೋಶ ಆ್ಯಕ್ಟಿವೇಟ್ ಆಗುತ್ತೆ. ಆವಾಗ ನಿಮಗೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ಶರೀರದ ಒಳಗಿರುವ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಅದು ಬೇಕು ನಮಗೆ ಮುಖ್ಯವಾಗಿ. ಅದು ಈ ಸಿಂಪಲ್ ಎಕ್ಸಸೈಜಲ್ಲಿ ನಿಮಗೆ ಸಿಕ್ಕತ್ತೆ. ಇದಾದ ಮೇಲೆ ಸ್ವಲ್ಪ ಮುಂದಿನ ಅಭ್ಯಾಸ ನೋಡೋಣ. ಕುರ್ಚಿ ಮೇಲೆ ಕುತ್ಕೊಂಡು ಸುಮ್ಮನೆ ಈ ಕುರ್ಚಿಯಲ್ಲಿ ಕೂತಿದ್ದೀರಾ, ಬೇಗ ತರಬೇಕು ಕುರ್ಚಿಯನ್ನು. ಕುರ್ಚಿ ಮೇಲೆ ಕುತ್ಕೊಂಡಿರ್ತೀರಾ, ಆಗ ಸ್ವಲ್ಪ ಸೊಂಟದ ಭಾಗವನ್ನು ಗಮನಿಸ್ತಾ ಟ್ವಿಸ್ಟ್ ಮಾಡೋದಷ್ಟೇ. ಈಗ ನೀವೆಲ್ಲರೂ ಆರಾಮಾಗಿ ಸ್ವಲ್ಪ ಹಿಂದಕ್ಕೆ ಹೋಗಿ, ಚೇರಿನ ಹಿಂದಕ್ಕೆ ಹೋಗಿ ಬೆನ್ನು ನೇರ ಮಾಡಿ ಕೂತ್ಕೊಳ್ಳಿ. ಒಂದು ಸರಿ ನೋಡ್ಕೊಳ್ಳಿ, ಕಾವ್ಯ ಮಾಡ್ತಾರೆ, ಆಮೇಲೆ ನೀವು ಪ್ರಯತ್ನ ಮಾಡೋಣ. ಬೇಗ ಕೂತ್ಕೋಬೇಕು ಕುರ್ಚಿ ಮೇಲೆ, ನೇರವಾಗಿ ಕೂತ್ಕೊಳ್ಳಿ. ಎಸ್, ಇವಾಗ ನೋಡಿ ಸ್ವಲ್ಪ ಹಿಂದೆ ಹೋಗಿ ಕೂತ್ಕೊಳ್ಳಿ. ಎಸ್, ಈಗ ನಿಮ್ಮ ಅವರ ಬಲಬದಿಯ ಕುರ್ಚಿಯ ಸಪೋರ್ಟನ್ನು ಇಟ್ಕೊಳ್ಳಿ. ಬಲಬದಿಯ ಸಪೋರ್ಟ್, ಬಲಬದಿಯ ಸಪೋರ್ಟನ್ನು ಹಿಡ್ಕೊಂಡು ಬಲಗೈಯನ್ನು ಚೇರಿನ ಹಿಂಬದಿಯ ಭಾಗಕ್ಕೆ ಕೊಡ್ತಾರೆ. ಹಿಂಬದಿಯ ಭಾಗ ಅದ್ರ ಮೇಲೆ ಇಟ್ಕೊಳ್ಳಿ. ಮೊಣಕೆಯನ್ನು ಅದ್ರ ಮೇಲೆ ಇಟ್ಕೊಳ್ಳಿ. ಈಗ ಉಸಿರು ತಗೊಳ್ತಾ ಸೊಂಟದ ಮೂಲವನ್ನು ಮೇಲಕ್ಕೆತ್ತಿ, ಎದೆ ಎತ್ತಿ ಸ್ವಲ್ಪ ಬಲಪಾರ್ಶ್ವಕ್ಕೆ ಟರ್ನ್ ಮಾಡೋದು ಅಷ್ಟೇ. ಉಸಿರು ಬಿಡ್ತಾ ಬ್ರೀತ್ ಔಟ್ ಮಾಡ್ತಾ ನೋಡಿ, ಈ ರೀತಿ. ಎಸ್, ಇಲ್ಲಿ ಉಸಿರಾಟವನ್ನು ನಿರ್ವಹಿಸಬೇಕು ಈ ಸ್ಥಿತಿಯಲ್ಲಿ. ಆಮೇಲೆ ವಾಪಸ್ ಬರೋದು. ಎಸ್, ಮಾಡೋಣವಾ? ಎಸ್, ಈಗ ನಿಮ್ಮ ಬಲಬದಿಗೆ ತಿರುಗಿ ನಿಮ್ಮ ಬಲಗೈಯನ್ನು ಹಿಂದ್ಗಡೆ ಇರೋ ಚೇರಿನ ಅಡ್ಡರಾಡಿನ ಮೇಲೆ ಕೈ ಇಡಿ. ಬಲಗೈಯನ್ನು ಈ ರೀತಿ ಕೈ ಇಡಿ. ಎಸ್, ಎಡಗೈಯನ್ನು ಬಲಪಾರ್ಶ್ವದಲ್ಲಿರುವ ಚೇರಿನ ಕಾಲನ್ನು ಹಿಡ್ಕೊಳ್ಳಿ, ಕೈಯನ್ನು ಹಿಡ್ಕೊಳ್ಳಿ. ಆಯಿತಾ? ಸೊಂಟ ನೇರ ಮಾಡ್ಕೊಳ್ಳಿ, ಸ್ವಲ್ಪ ಎದೆ ಎತ್ಕೊಳ್ಳಿ, ಸೊಂಟ ನೇರ ಮಾಡಿ. ಉಸಿರು ಬಿಡ್ತಾ ಟರ್ನ್ ಮಾಡಿ ಬಲಪಾರ್ಶ್ವಕ್ಕೆ. ನಿಮ್ಮ ಬಲಭುಜವನ್ನು ನೋಡಿ, ಬಲಕ್ಕೆ ಬಲಕ್ಕೆ ಎಲ್ಲರೂ ಬಲಗಡೆ ಮಾಡಿ. ಎಷ್ಟು ಚೆಂದ ಕಾಣ್ತಿದ್ದೀರಿ. ವೆರಿ ಗುಡ್, ವೆರಿ ನೈಸ್. ಉಸಿರು ಬಿಡ್ತಾ, ಎಸ್, ಅಲ್ಲೇ ಉಸಿರಾಡಿ ನೋಡೋಣ ನಿಧಾನವಾಗಿ. ಮೂಗಿಂದ ಗಾಳಿ ಹೊರಗೆ ಹೋಗಬೇಕು, ಮೂಗಿಂದ ಗಾಳಿ ಹೊರಗೆ ಬರಬೇಕು. ಹೊಟ್ಟೆಯಲ್ಲಿ ಆ್ಯಕ್ಷನ್ ಆಗಬೇಕು, ಅದು ಟಮ್ಮಿಯಲ್ಲಿ ಆ್ಯಕ್ಷನ್ ಆಗಬೇಕು ಚೆನ್ನಾಗಿ. ಉಸಿರಾಡಿ, ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರು ಬಿಡಿ. ಎಸ್, ನಿಮಗೆ ಎಂಥ ಬೆನ್ನು ಇದ್ದರೂ ಫ್ರೀ ಆಗಿಬಿಡುತ್ತೆ, ರಿಲ್ಯಾಕ್ಸ್ ಆಗಿಬಿಡುತ್ತೆ. ಉಸಿರು ಬಿಡ್ತಾ ವಾಪಸ್ ಬನ್ನಿ. ಈಗ ಎಡಗಡೆಗೆ ತಿರುಗಿ ಎಡ ತೋಳನ್ನು ಅಡ್ಡ ಇರುವ ರಾಡಿಗೆ ಕೊಡಿ ಹಿಂದೆ. ಬಲಗೈಯನ್ನು ಎಡಗಡೆ ಇರೋ ಕೈಯನ್ನು ಹಿಡ್ಕೊಳ್ಳಿ, ಚೇರಿನ ಕೈಯನ್ನು ಹಿಡ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಲ್ಲ? ನಿಮ್ಮ ಎಡಗೈ ತೋಳನ್ನು ಅಡ್ಡ ಇರುವ ರಾಡಿಗೆ ಕೊಡಿ, ಬಲಗೈಯನ್ನು ಎಡಪಾರ್ಶ್ವದಲ್ಲಿರುವ ಚೇರಿನ ಕೈಗೆ ಕೊಡಿ. ಎಸ್, ಉಸಿರು ತಗೊಳ್ತಾ ಒಮ್ಮೆ ಸೊಂಟ ನೇರ ಮಾಡಿ, ಎದೆ ನೇರ ಮಾಡಿ. ಉಸಿರು ಬಿಡ್ತಾ ಎಡಪಾರ್ಶ್ವಕ್ಕೆ ತಿರುಗಿ. ಎಲ್ಲರೂ ಎಡಪಾರ್ಶ್ವಕ್ಕೆ ತಿರುಗಬೇಕು. ವೆರಿ ಗುಡ್. ಎಂಥ ಚೆಂದ ಕಾಣ್ತಿದ್ದೀರಿ ನೀವೆಲ್ಲ. ವೆರಿ ಗುಡ್. ಎಸ್, ವೆರಿ ಗುಡ್. ಹಾಗೆ ಹಿಂದಕ್ಕೆ ತಿರುಗಿ, ಹಿಂದಕ್ಕೆ. ನಿಮ್ಮ ಭುಜ ನೋಡಿ, ಎಡಭುಜ ನೋಡಿ, ಎಡಭುಜ ನೋಡ್ತಾ ಉಸಿರಾಡಿ. ಪಕ್ಕ ಮಾಡಬೇಕಲ್ಲ. ನೋಡಿ, ನಿಮ್ಮ ಸೊಂಟನ ನೋಡ್ಬೇಕು ನಾನು, ಎಷ್ಟು ಚೆಂದ ಇದೆ ಅಂತ. ವೆರಿ ಗುಡ್. ನೋಡಿ, ವೆರಿ ಗುಡ್. ಈ ಸ್ಪೈನಲ್ ಕಾರ್ಡ್ ಇದೆಯಲ್ಲ, ಇದು ತುಂಬ ಒಳ್ಳೆಯ ಸಾಧನ ಶರೀರಕ್ಕೆ. ಅದನ್ನು ನಾವು ತುಂಬ ಚೆನ್ನಾಗಿ ಇಟ್ಕೋಬೇಕು. ಎಸ್,
ಉಸಿರು ಬಿಡ್ತಾ ವಾಪಸ್ ಬನ್ನಿ. ಹೀಗೆ ಒಮ್ಮೆ ಎಡಕ್ಕೆ ಒಮ್ಮೆ ಬಲಕ್ಕೆ ಒಂದು 5 ಸಾರಿ 6 ಸಾರಿ ಸಮಯ ಇದ್ದಾಗ ಆಫೀಸಲ್ಲಿ ಸುಮ್ಮನೆ ಸ್ವಲ್ಪ ಸಡಿಲ ಮಾಡ್ಕೊಂಡು ಆರಾಮಾಗಿ ಉಸಿರಾಡಿ. ಬೆನ್ನು ತುಂಬ ಟೈರ್ಡ್ ಆಗಿರ್ತೀರ, ಸ್ವಲ್ಪ ಸೊಂಟವನ್ನು ಆಚೆ ಈಚೆ ತಿರುಗಿಸಿ ಫ್ರೀ ಆಗ್ತೀರ, ಅವಾಗ ಆರಾಮ ಅನಿಸುತ್ತೆ. ಇದಾದ ಮೇಲೆ ಕುಳಿತುಕೊಂಡು ಮಾಡೋದು. ಸುಮ್ಮನೆ ನೀವೀಗ ಏನು ಮಾಡಬೇಕು ಅಂದರೆ ಅದಕ್ಕೆ ಬಟರ್ಫ್ಲೈ ಅಂತ ಕರಿತೀವಿ, ಬದ್ಧ ಕೋಣಾಸನ ಅಂತ ಕರಿತೀವಿ ನೋಡಿ. ಸುಮ್ಮನೆ ಒಂದು ಕೆಳಗಡೆ ಒಂದು ದಿಂಬಿಟ್ಕೊಳ್ಳೋದು ಅಥವಾ ಒಂದು ಮಣೆ ಇಟ್ಕೊಳ್ಳೋದು ಅಥವಾ ಸ್ವಲ್ಪ ಎತ್ತರ ಬಟ್ಟೆ ಇಟ್ಕೊಂಡು ಸ್ವಲ್ಪ ಸೀಟನ್ನು ಮೇಲಕ್ಕೆ ಎತ್ಕೊಳ್ಳೋದು, ಕೂತ್ಕೊಂಡು ನೋಡ್ಕೊಳ್ಳಿ, ಅಲ್ಲಿ ಕಾಲು ಪಾದ ಜೋಡಿಸ್ಕೊಳ್ಳೋದು. ವೆರಿ ಗುಡ್. ಈಗ ಈ ಸ್ಥಿತಿಯಲ್ಲಿ ಕಾಲನ್ನು ಆಡಿಸೋದು ಅಷ್ಟೇ, ಮೂಮೆಂಟ್ ಮಾಡೋದು, ಮಂಡಿಯನ್ನು ಚೆನ್ನಾಗಿ ಮೂವ್ ಮಾಡೋದು. ಇದು ತುಂಬ ಸಿಂಪಲ್ ಇದೆ, ಆದರೆ ಇದರಷ್ಟು ಒಳ್ಳೆಯ ಅಭ್ಯಾಸ ಇನ್ನೊಂದಿಲ್ಲ. ಯಾರಿಗೆ ಆಫ್ಟರ್ 40 ಏಜ್, 40 ವರ್ಷ ಕಳೆದ ಮೇಲೆ ಏನಾಗುತ್ತೆ, ಸಾಮಾನ್ಯವಾಗಿ ಪ್ರೋಸ್ಟ್ಯಾಟ್ ಎನ್ಲಾರ್ಜ್ಮೆಂಟ್ ಅಂತ ಆಗತ್ತಲ್ವಾ, ನಮ್ಮ ಮೂತ್ರನಾಳದಲ್ಲಿ ಸಮಸ್ಯೆ ಬರುತ್ತೆ, ಪ್ರೋಸ್ಟ್ಯಾಟ್ ಎನ್ಲಾರ್ಜ್ಮೆಂಟ್ ಆಗುತ್ತೆ. ಆಮೇಲೆ ಈ ಕಿಬ್ಬೊಟ್ಟೆಯಲ್ಲಿ ಹರ್ನಿಯೇಷನ್ ಆಗುತ್ತೆ ಅಲ್ವಾ, ಅಲ್ಲಿ ಮತ್ತು ಇದು ಅಪೆಂಡಿಸೈಟಿಸ್ ಪ್ರಾಬ್ಲಮ್ ಬರುತ್ತೆ, ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಬರುತ್ತೆ ಅಲ್ವಾ. ಆಮೇಲೆ ಹೆಣ್ಣು ಮಕ್ಕಳಿಗೆ ಗರ್ಭಕೋಶದ ಸಮಸ್ಯೆ ಬರುತ್ತೆ ಅಲ್ವಾ, ಮುಟ್ಟು ನಿಲ್ಲೋ ಸಮಯ ಅಲ್ವಾ, ಮಂತ್ಲಿ ಪೀರಿಯಡ್ಸ್ ನಿಲ್ಲೋ ಸಮಯ. ಈ ಎಲ್ಲ ಸಮಸ್ಯೆಗಳಿಗೆ ಈ ಸೂಕ್ತ ಬದ್ಧ ಕೋಣಾಸನ ಅನ್ನೋದು ತುಂಬ ಉಪಯೋಗವನ್ನು ಕೊಡುತ್ತೆ. ಸುಮ್ಮನೆ ಕಾಲು ಪಾದ ಜೋಡಿಸಿ ನಮಸ್ಕಾರ ಸ್ಥಿತಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಲನ್ನು ಕುಣಿಸೋದು ಅಷ್ಟೇ. ಒಂದು 1 ನಿಮಿಷ 2 ನಿಮಿಷ ಮಾಡೋದು, ಸ್ವಲ್ಪ ರೆಸ್ಟ್ ಕೊಡೋದು. ದಿವಸಕ್ಕೊಂದು 5-6 ಸರಿ ಮಾಡಿ. ಊಟ ಆದ ಮೇಲೂ ಇದನ್ನು ಮಾಡ್ಬೋದು ನೀವು, ಏನು ಸಮಸ್ಯೆ ಇಲ್ಲ, ಆರಾಮಾಗಿ ಮಾಡ್ಬೋದು. ಇದು ಬಹಳ ಮುಖ್ಯವಾಗಿ ನಮ್ಮ ಏಜ್ಡ್ ಅರ್ಲಿ ಏಜಿಂಗ್ನವರಿಗೆ ತುಂಬ ಉಪಯೋಗ ಬರುತ್ತೆ. ಕೊನೆಯ ತನಕ ನೀವು ಇದನ್ನು ಮಾಡ್ಬೋದು, ಪ್ರತಿನಿತ್ಯ ಮಾಡಬೇಕು ಇದನ್ನು ಅಲ್ವಾ. ಇಂತಹ ಒಂದು ವಿಶೇಷವಾದ ಅಭ್ಯಾಸಗಳು ಸಾಕಷ್ಟಿದೆ. ನಿಮಗೆಲ್ಲ ಗೊತ್ತಿರೋ ವಿಚಾರ, ಜೂನ್ ಬಂತು, ಜೂನ್ 21ನೇ ತಾರೀಕು ಬಂತು ಅಂದರೆ ಪ್ರಪಂಚದಾದ್ಯಂತ ಒಂದೇ ಘೋಷಣೆ, ಇಂಟರ್ನ್ಯಾಷನಲ್ ಯೋಗ ಡೇ, ಯೋಗ ದಿನಾಚರಣೆ. ಈ ಸಲ ಇದು 21ನೇ ತಾರೀಕು ಭಾನುವಾರ ಬರ್ತಾ ಇದೆ. ಭಾನುವಾರದಂದು ಜಗತ್ತಿನಾದ್ಯಂತ ಎಲ್ಲ ಮುಂದುವರಿದ ರಾಷ್ಟ್ರಗಳಲ್ಲಿ ಕಳೆದ ಒಂದು ದಶಕದಲ್ಲಿ ಯೋಗದ ಬಗ್ಗೆ ಜನಗಳಲ್ಲಿ ಎಷ್ಟು ಅರಿವು ಬಂದಿದೆ ಅಂದರೆ, ಅವರು ಭಾರತನ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತರಲಿಕ್ಕೆ ಯೋಗ ಕಲೆ ಒಂದು ಒಳ್ಳೆ ಎಕ್ಸಾಂಪಲ್ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾಗದು. ಅದರಲ್ಲೂ ನಮ್ಮ ಪ್ರಧಾನಿಯಾದ ಮೋದಿಯವರು ವಿವಿಧ ರಾಷ್ಟ್ರಗಳಲ್ಲಿ ಈ ಒಂದು ಯೋಗದ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಪ್ರತಿಯೊಂದು ವರ್ಷದಲ್ಲಿ ಒಂದು ಘೋಷಣೆ ಇರುತ್ತೆ, ಏನು ಯೋಗದಿಂದ ಅನುಕೂಲ ಆಗುತ್ತೆ ಅಂತ. ಅದೇ ಥರ ಈ ಥರ ಅವ್ರು ಹೇಳ್ದಂಗೆ ಯೋಗ ಫಾರ್ ಹೆಲ್ತಿ ಏಜಿಂಗ್ ಅಂದರೆ, ಯೋಗ ಫಾರ್ ಹೆಲ್ತಿ ಏಜಿಂಗ್ ಅಂದರೆ ಈಗ ನಮಗೆಲ್ಲ ವಯಸ್ಸಾಗ್ತಾ ಇರುತ್ತೆ, 30, 40, 45, 50 ವರ್ಷ ಆಗೋ ತನಕ ಆರೋಗ್ಯ ಭಾಳ ಚೆನ್ನಾಗಿರುತ್ತೆ, ಏನೂ ಕಾಣೋದಿಲ್ಲ ಪ್ರಪಂಚದಲ್ಲಿ, ಮೈ ಏನು ಬೇಕಾದರೂ ಮಾಡ್ತಾ ಇರುತ್ತೆ. 50 ವರ್ಷ ಆದಮೇಲೆ ಎಲ್ಲ ಕಾಯಿಲೆಗಳು ಶುರುವಾಗುತ್ತೆ, ಯೋಚನೆಗಳು ಶುರುವಾಗುತ್ತೆ. ಬಟ್ 50ರಲ್ಲಿದ್ದಂಗೆ 70-80 ವರ್ಷದವರಾಗಿದ್ದಾಗೂ ಹೆಂಗೆ ಕಾಣಬೇಕು, ಹೆಂಗೆ ನಾವು ಆ ಒಂದು ಹೆಲ್ತ್ ಮೇಂಟೈನ್ ಮಾಡಬೇಕು ಅನ್ನೋದು ಎಲ್ಲರಿಗೂ ಒಂದು ಆಸೆ ಇರುತ್ತೆ. ಆ ದಿಸೆಯಲ್ಲಿ ಯೋಗ ಭಾಳ ಒಳ್ಳೆಯ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರ್ದು. ಯೋಗ ದಾವಣಗೆರೆಯಲ್ಲಿ ಅಟ್ಲೀಸ್ಟ್ ಯೋಗ ಅಂದ ತಕ್ಷಣಕ್ಕೆ ಜ್ಞಾಪಕ ಬರ್ತಕ್ಕಂಥ ಹೆಸರು ಶ್ರೀ ರಾಘವೇಂದ್ರ ಗುರೂಜಿಯವರು. ಸುಮಾರು 3-4 ದಶಕದಿಂದ ದಾವಣಗೆರೆಯಲ್ಲಿ ನೆಲೆಸಿ ಯೋಗದ ಬಗ್ಗೆ ಎಷ್ಟು ತಿಳುವಳಿಕೆ ನೀಡಿದ್ದಾರೆ, ಕಾರ್ಯಕ್ರಮಗಳು ನಡೆಸಿದ್ದಾರೆ ಅಂದರೆ, ಅವರು ಮೂಲತಃ ಉಡುಪಿಯವರು, ಹುಟ್ಟಿದ್ದು ಉಡುಪಿಯಲ್ಲಿ 1964ರಲ್ಲಿ. ತದನಂತರ ತಮ್ಮ ಶಿಕ್ಷಣವನ್ನು ಗ್ರ್ಯಾಜುಯೇಷನ್ ಮುಗಿಸಿದ ತಕ್ಷಣ ಯೋಗದಲ್ಲಿ ಹೆಚ್ಚಿಗೆ ಆಸಕ್ತಿ ಪಡೆದು ನಂತರ ಕಲ್ಕತ್ತಾ ಬೇರೆ ಯೂನಿವರ್ಸಿಟಿನಲ್ಲೂ ಕೂಡ ಯೋಗದ ವಿಷಯದ ಬಗ್ಗೆ ಹೆಚ್ಚಿಗೆ ಕಲಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊರದೇಶಗಳಿಗೆ ಹೋಗೂ ಕೂಡ ಯೋಗನ ಕಲಿತ್ಕೊಂಡು ಕಲಿಯೋದಲ್ಲದೆ ಅಲ್ಲಿಯವರೆಗೂ ಕಲಿಸಿ ಬಂದಿರ್ತಾರೆ. ಇವರಿಗೆ ಬಹಳಷ್ಟು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪುರಸ್ಕಾರಗಳು ಬಂದಿರುತ್ತೆ. ಸಾಕಷ್ಟು ಪುಸ್ತಕಗಳನ್ನು ಬರೆದಿರ್ತಾರೆ ಯೋಗಕ್ಕೆ ಸಂಬಂಧಪಟ್ಟಂಗೆ. ಸುಮಾರು 1200ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ದೇಶದಾದ್ಯಂತ ಪ್ರಪಂಚದಾದ್ಯಂತ ಈ ಥರ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಿರ್ತಾರೆ. ಸುಮಾರು 2500ಕ್ಕಿಂತ ಹೆಚ್ಚು ರೋಗಿಗಳಿಗೆ ಬೆನ್ನೋವು ಇರೋದು, ಮಂಡಿ ನೋವು ಇರ್ಬೋದು, ಎಲ್ಲ ಯಾರು ಈಗ ನಮ್ಮಲ್ಲಿ ಸರಿಯಾಗಲಿಲ್ಲ, ಚೆನ್ನಾಗಾಗಲಿಲ್ಲ ಅಂದರೆ ಯೋಗ ಆಲ್ಟರ್ನೇಟಿವ್ ಮೆಡಿಸಿನ್ಗೆ ಹೋಗ್ತಾರೆ. ಅಂಥವರೆಲ್ಲ ಗುರೂಜಿಯವ್ರ ಹತ್ರ ಹೋದ್ರೆ ಸುಮಾರು ಒಂದು 2500ಕ್ಕಿಂತ ಹೆಚ್ಚು ರೋಗಿಗಳು ಗುಣಮುಖರಾಗಿದ್ದಾರೆ.
ಅವರ ಸೇವೆ ಭಾಳ ಶ್ಲಾಘನೀಯ. ಬಹಳಷ್ಟು ಪ್ರಶಸ್ತಿಗಳು ಬಂದಿರುತ್ತೆ. 2025ರಲ್ಲಿ ಅವರ ಜೀವಮಾನದ ಸಾಧನೆಗಾಗಿ ಪಿನಾಕಲ್ ಎಂದು ಪ್ರಶಸ್ತಿ ಭಾರತೀಯ ರಾಷ್ಟ್ರೀಯ ಸರ್ಕಾರ ಕೊಟ್ಟು ಗೌರವಿಸಿರುತ್ತೆ. ಅದು ಅವ್ರಿಗೊಂದು ಫೆದರಿಂದ ಕ್ಯಾಪು. ಈಸ್ ಮೈ ಟೀಚರ್. ನಾನು ನಿಜ ಹೇಳ್ತೀನಿ ಕೇಳಿ, ಒಂದು 20 ವರ್ಷದಿಂದ ರಾಘವೇಂದ್ರ ಗುರೂಜಿ ಅವರ 20 ವರ್ಷದ ಕೆಳಗಡೆ ಅವರು ಕ್ಲಾಸಸ್ ಅಟೆಂಡ್ ಮಾಡಿ, ಒಂದು 3 ವೀಕ್ಸ್ ಕ್ಲಾಸಸ್ ಅಟೆಂಡ್ ಮಾಡಿ ಅವತ್ತಿಂದ ಮಾಡ್ತಾಯಿದ್ದೀನಿ. 20 ವರ್ಷದಲ್ಲಿ ನಾನು ಏನು ಯೋಗ, ಬೆಳಗ್ಗೆ ಫಸ್ಟ್ ಪೀರಿಯಡ್ ಆಫ್ ಮೈ ಡೇ ಈಸ್ ಯೋಗ. ಐ ಗೆಟ್ ಅಪ್ ಅಟ್ 5:30, 5:45 to 6:30. ಈವನ್ ಟುಡೇ ಈಸ್ ಯೋಗ ಕ್ಲಾಸ್, ಯೋಗ ಸೆಷನ್. ಮನೆಯಲ್ಲೇ ಯೋಗ ಮಾಡ್ತೀನಿ. ದ ಡೇ ಶುಡ್ ಸ್ಟಾರ್ಟ್ ವಿತ್ ಯೋಗ. ಆ್ಯಂಡ್ ಸಾಯಂಕಾಲ ನಾವು ಕುಮಾರ್ ಸರ್ ಕೂಡ ಬೆಳಗ್ಗೆ ಯೋಗ ಮಾಡ್ತಾರೆ. ಸಾಯಂಕಾಲ 5:30 6:15, 3/4 ಗಂಟೆ ಇಬ್ಬರು ಪಾರ್ಕ್ನಲ್ಲಿ ವಾಕಿಂಗ್ ಮಾಡ್ತೀವಿ. ನಮ್ಮ ಆರೋಗ್ಯದ ಬಗ್ಗೆ ನಾವು ಎಷ್ಟು ಕಾಳಜಿ ಕೊಟ್ಟರು ಸಾಲದು.